ಎಲ್ರಿಗೂ ನಮಸ್ಕಾರ. ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಾವಿವತ್ತು ಹೈನುಗಾರಿಕೆ ಮಾಡಿರ್ತಕ್ಕಂಥ ಒಂದು ಶೆಡ್ ಹತ್ರ ಬಂದಿದ್ದೇವೆ. ಇಲ್ಲಿ ಹೈನುಗಾರಿಕೆ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ಕೇಳ್ತಾ ಹೋಗೋಣ. ಇವ್ರ ಹತ್ರ ಒಂದು 20 ಹಸುಗಳಿದಾವೆ. ಇಲ್ಲಿ ಮೂವರು ಅಣ್ಣ ತಮ್ಮರು ತಂದೆ ಅವರೆಲ್ಲ ನಿಭಾಯಿಸ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮಾಲಕ್ರ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಮಾಳಪ್ಪ ರೀ. ಈ ಊರು ಯಾವ್ದು ರೀ? ಗರ್ಜನಾಳ ರೀ. ತಾಲೂಕು ಜಿಲ್ಲೆ ಯಾವ್ದು ಸರ್? ತಾಲೂಕು ಕುಷ್ಟಗಿ, ಜಿಲ್ಲಾ ಕೊಪ್ಪಳ ರೀ. ಮಾಲಕ್ರ ನೀವು ಈ ಹೈನುಗಾರಿಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆತ್ರಿ? 15 ವರ್ಷ ಆತ್ರಿ. 15 ವರ್ಷ. ಅಂದ್ರೆ ಸರ್ ಈ ಹೈನುಗಾರಿಕೆನ ಆಯ್ಕೆ ಮಾಡ್ಕೋಬೇಕಂತ ಹೇಳಿ ಅನಿಸ್ತೀರಿ ನಿಮ್ಗೆ? ಹೈನುಗಾರಿಕೆ ಆಯ್ಕೆ ಮಾಡ್ಕೊಳಕ ಉದ್ದೇಶ ಏನಂದ್ರೆ ನಮ್ಮ ರೈತರ ಜೀವನ ರೀ ಅದು. ನಮ್ಮ ರೈತರಿಗೆ ಮತ್ತೆ ಅನುಕೂಲ ಅಂತ ಇರೋದಕ್ಕೆ ಅದನ್ನ ಆಯ್ಕೆ ಮಾಡ್ಕೊಂಡಿರಿ. ಅಂದ್ರೆ ಇದರಿಂದ ರೈತರು ಬಹಳ ಬೆನಿಫಿಟ್ ಐತೆ. ಮತ್ತೆ ಇದು ಇಲ್ಲಂದ್ರೆ ಮತ್ತೆ ಹೋಗ್ಬೇಕು, ಮಂಗಳೂರು ದುಡಿಯಕ್ ಹೋಗ್ಬೇಕು. ಹಂಗ ಆಗುತ್ತೆ. ಅದು ಇದಿತ್ತಂದ್ರ ನಮ್ಗೇನು ತೊಂದ್ರೆ ಇಲ್ಲ. ಎಲ್ಲದಕ್ಕೂ ಅನುಕೂಲ ಐತಿ. ಅಂದ್ರೆ ಮಾಲಕ್ರ ನಿಮ್ಮ ಹತ್ರ ಇವಾಗ ಟೋಟಲ್ ಆಗಿ ಎಷ್ಟು ಹಸುಗಳು ಅದಾವ್ರಿ? ನಮ್ಮ ಹತ್ರ ಎಲ್ಲ ಕರಗಿರ ಸೇರಿ ಒಂದು 18-20 ಅದಾವ್ರಿ. ಜೊತೆ ಎಮ್ಮಿನ ಅದಾವ್ರಿ? ಅದೇವ್ರಿ 2 ಎಮ್ಮೆ ಅದಾವ, 1-2 ಕರ ಅದಾವ್ರಿ. ಅಂದ್ರೆ ಮಾಲಕ್ರ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಹಸುಗಳು ತರ್ತಿರಲ್ಲ, ಯಾವ ತರ ಹಸು ತರ್ತೀರಿ ನೀವು? ನಾವು ನೋಡಿ ಚೆನ್ನಾಗಿದ್ದು ತರ್ಬೇಕ್ರಿ. ಹಾಲು ಕೆಸಲ ನೋಡಿ, ಹಾಲಿನ ನರ ನೋಡಿ, ನಮ್ಗೆ ಚಲೋದು ಅನಿಸ್ತೆ ಅಂದ್ರೆ ಆಯ್ಕೆ ಮಾಡ್ಕೊಂಡ್ ತರ್ತೀವಿ. 1ನೇ ಸೂಲು 2ನೇ ಸೂಲು ಅಂತವ್ ತಂದ್ರ ನಮ್ಗೊಂದ್ 4 ವರ್ಷ ಬಾಳಿಕೆ ಬರ್ತಾವ. ಮತ್ತೆ ವಯಸ್ಸಾಗುತ್ತಂತ ವರ್ಷ 2 ವರ್ಷದಾಗ ಇದಾವೆ. ಒಂದ್ 2 ಕರ ಹಾಕಿರೋತ್ತಂದ್ರೆ ಉತ್ತಮ ಅಂತೀರಿ ರೈತರಿಗೆ? 2 ಕರ ಹಾಕಿರೋದು. ಈಗ ಶೆಡ್ ಮಾಡ್ಕೊಂಡಿರಲ್ಲ, ಇವು ಶೆಡ್ಡಿಗೆಲ್ಲ ಟೋಟಲ್ ಎಷ್ಟು ಖರ್ಚು ಬಂದಿರ್ಬೋದು? 1.5 ಲಕ್ಷ ಖರ್ಚು ಮಾಡ್ತೀವಿ. 1.5 ಲಕ್ಷ ಖರ್ಚು ಅಂತ ಅಂದ್ರೆ ಇನ್ನೂ ದೊಡ್ಡದಾಗಿ ಮಾಡ್ಬೇಕಂತ ಏನ್ ರೈತ ಅಂದ್ರೆ ಇನ್ನ ಮಾಡ್ಬೇಕಂತ ಮಾಡೀವ್ರಿ. ದೊಡ್ಡದಾಗಿ ಮಾಡ್ಬೇಕಂತ ಮಾಡೀವಿ. ಇನ್ನ 1-2 ಸಲ ಇದಕ್ಕೆ ಹೋಗಿ ತಂದಿವ್ರಿ ಆಕಳ. ಇದು ವಿರೋಡ ತಮಿಳ್ನಾಡು ಹೋಗಿ ತಂದಿವಿ. ಇನ್ನ ಒಂದ್ಸಲ ತರ್ಬೇಕು, ದೊಡ್ಡದು ಲೆಕ್ಕ ಮಾಡ್ಬೇಕಂತ ಐತ್ರಿ. ತಮಿಳ್ನಾಡು ತಂದು ಆಕಳ ಯಾವ್ದಾನ? ಈ 4 ತಮಿಳ್ನಾಡಿನಿಂದ ತಂದಿವ್ರಿ. 4. ಈ ಒಂದಿನಕ್ಕೆ ಇವಾಗ ಸದ್ಯಕ್ಕೆ ಎಷ್ಟು ಹಾಕ್ತಿರಿ ಹಾಲು ಲೀಟರ್? ನಾವು ಒಂದ್ ದಿನಕ್ಕ ಬೆಳಗ್ಗೆ 40-45 ಲೀಟರ್ ಹಾಕ್ತಿವಿ. ಸಾಯಂಕಾಲ ಒಂದು 40 ಲೀಟರ್ ಹಾಕ್ತಿವಿ. ಈಗ ಅಂದ್ರೆ ಟೋಟಲ್ ನಿಮ್ಮ ಹತ್ರ ಹಾಲು ಕೂಡ ಹಸುಗಳು ಎಷ್ಟು ಅದಾವ್ರಿ? ಹಾಲು ಕೂಡ ಒಂದು 8-9 ಅದಾವ್ರಿ. 8-9 ಅದಾವ. ಅಂದ್ರೆ ಈ ಸಿಸ್ಟಮ್ ಮಾಡಿರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೇಳೋಣ. ಇದು ಇಲ್ಲೇ ಉಚ್ಚಿ ಎಲ್ಲ ಹೋಗಿ ಸ್ಟಾಕ್ ಆಗತ್ರಿ. ಮೈ ತೊಳೆದದ್ದು ಉಚ್ಚಿ ಒಳದ್ದು. ಇದಂದ್ರೆ ಗಂಜಲೆಲ್ಲ ಇದ್ದಲ್ಲ ಇಲ್ಲಿಗೆ ಬಂದು ಇಲ್ಲೆಲ್ಲ ಇಲ್ಲಿಂದ ಪೈಪ್ಲಿಂದ ಹೋಗಿ ಎಲ್ಲ ಇದನ್ನ ಮಾಡಿದ್ರಿ. ಒಂದು ದೋಣಿ, ಆ ದೋಣಿಗೆ ಸ್ಟಾಕ್ ಆಗುತ್ತೆ. ಇದರಿಂದ ಏನೇನು ಬೆನಿಫಿಟ್ ಆಗ್ತಾನೆ? ಇದರಿಂದ ನಮ್ಗ ಹೊಲಕ್ ಅನುಕೂಲ ಆಗುತ್ತೆ. ಮೊಲಕ ಇದೆಲ್ಲ ಸ್ಟಾಕ್ ಮಾಡ್ಕೊಂಡ್ರಿ ನಮ್ಗ ಎಲ್ಲಿ ಬೇಕನ್ಸ್ತೈತಿ ಅಲ್ಲಿ ಬಿಟ್ಕಂದ್ರ ಎಲ್ಲ ಹೋಗಿ ಅಲ್ಲಿ ಹೊಲಕ್ಕ ಇದಾಗುತ್ತೆ. ಇವಾಗ ಅಂದ್ರೆ ಹರಿಯ ನೀರಿನಾಗ ಸೇರಿಸಿ ಇದನ್ನ ಬಿಟ್ಟು ಹರಿಯ ನೀರು, ಮೋಟರ್ ನೀರು ಚಲೋ ಮಾಡಿ ಹೊಲಕ್ ಬಿಡ್ತೀವಿ. ಅಂದ್ರೆ ಇದರಿಂದ ಬೆಳೆ ಚೆನ್ನಾಗಿ ಬರ್ತಾವ? ಬೆಳೆ ಚೆನ್ನಾಗಿ ಬರ್ತಾರೆ. ಎಲ್ಲ ಗೊಬ್ಬರಕ್ಕಿಂತ ಭಾರಿ ಸ್ಟ್ರಾಂಗ್. ಅಂದ್ರೆ ಯಾಕಂದ್ರೆ ಗಂಜಲ ಮಿಕ್ಸ್ ಆಗಿರುತ್ತೆ. ಎಲ್ಲ ಭಾರಿ ಪವರ್ ಇರ್ತದೆ ಫುಲ್. ಈ ಗೊಬ್ಬರ ಎಷ್ಟು ಯಾವಾಗೊಮ್ಮೆ ಟ್ರಿಪ್ ಏರ್ಸದ್ರಿ? 1 ವರ್ಷಕ್ಕೊಮ್ಮೆ ಏರ್ಸ್ತೀವಿ. ಎಲ್ಲ ಈ ಬ್ಯಾಸಿಗೆ ಟೈಮ್ನಾಗ, ಬೆಳೆ ಇರ್ಲಾರ ಟೈಮ್ನಾಗ ವರ್ಷಕ್ಕೊಮ್ಮೆ ಏರ್ಸ್ತೀವಿ. ಈ ಹಸು ಈಗ ಆರಾಮಿಲ್ಲ ಅಂದ್ರೆ ಇವಾಗ ಯಾವ ಇಂಜೆಕ್ಷನ್ ಆಗಿರೋದು ಯಾವ ರೀತಿ ಮೇಂಟೈನ್ ಮಾಡ್ತಾನೆ? ನಾವು ನಂದಿನ ಡೈರಿಗೆ ಹಾಲು ಹಾಕ್ತೀವಿ. ನಮ್ಮ ಡಾಕ್ಟರ್ ಫ್ರೀ ಆಗಿ ಬರ್ತಾರೆ. ಅಂದ್ರೆ ಯಾವ್ದೇ ಪ್ರಾಬ್ಲಮ್ ಕಡ್ಲಿದ್ದ ಡಾಕ್ಟರ್ ಇರ್ತಾರೆ, KF ಡಾಕ್ಟರ್. ಆ ಡಾಕ್ಟರ್ ಬರ್ತಾರೆ. ನಾವು ಆರಾಮಿಲ್ಲ ಅಂತ ಫೋನ್ ಮಾಡಿದ್ರೆ ಬಂದ್ ಕಾಯಿಸಿ ಅದಕ್ಕೆ ಏನಂತ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಅಂದ್ರೆ ನೀವು ನೋಡ್ಕೊಳೋದು ನಿಮ್ಗ ಮಳೆಗಾಲದಾಗ ಕಷ್ಟ ಅನ್ಸುತ್ತಾ, ಈ ಬೇಸಿಗೆಗಾಲ ಯಾವ ದಿನದಾಗ ಕಷ್ಟ ಅನ್ಸದ? ಯಾವ್ದು ನಾನು
ಬ್ಯಾಸಿಗಿ ಟೈಮ್ನಾಗ ಸ್ವಲ್ಪ ಹೀಟ್ ವಾತಾವರಣ ಇರ್ತಾರ ಹಂಗಾಗಿ ಸ್ವಲ್ಪ ಅವಾಗ ಅಷ್ಟ ಮತ್ತೆ ಹಿಂಗೇನ್ ಅನ್ಸಲ್ರಿ ನಮ್ ವಾತಾವರಣಕ್ಕೆ ಹೊಂದ್ಕೊಂಡ್ಬಿಟ್ರೆ ಏನ ಅನ್ಸಲ್ಲ. ವಾತಾವರಣಕ್ಕೆ ಹೊಂದ್ಕೊಂಡ್ ನಮ್ಗೆ ಅಂದ್ರ ಮಾಡ ಮನ್ಸಿದ್ರೆ ಯಾವಾಗಾದ್ರೆ ಯಾವಾಗಾದ್ರೂ ಅಂದ್ರೆ ಕೆಲವೊಬ್ರೆಲ್ಲ ಮಳೆಗಾಲದಾಗ ಇದನ್ನ ಮೇಂಟೈನ್ ಮಾಡೋದ್ ಕಷ್ಟ, ಬೇಸಿಗೆಯಾಗ ತಡಿಯಲ್ಲ. ಹಂಗಂತ ಏನ್ ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಇರ್ತದೆ. ಬ್ಯಾಸಿಗಿ ಸುಗ್ಗಿ ಅಂತ ಏನಿಲ್ರಿ, ಯಾವಾಗಾದ್ರೂ ಮೇಂಟೈನ್. ಆಕಳ ಸಾಕಿದ್ರಿ ಅಲ್ಲಣ್ಣ, ಅವಾಗ ನಿಮ್ ಊರಾಗ ಜಾಸ್ತಿ ಇದ್ವು ಅಣ್ಣ ಏನ? ನಾವ ಫಸ್ಟ್ ನಮ್ಮ ಊರಾಗ ಆಕಳ ಮಾಡಿದ್ವಿ. ನಮ್ಮೂರಾಗ ನಾವ ಫಸ್ಟ್ ಕೆಲವೊಂದ್ ಮಂದಿ ಮಾಡಿ ಬಿಟ್ಟಿದ್ರು ಮತ್ ಮಾಡಕ್ ಚಲೋ ಮಾಡಿ. ಡೈರಿ ಇದ್ವು ಅಣ್ಣ ಅವಾಗ? ಡೈರಿ ಇದ್ದಿಲ್ಲ, ತವರ್ಗೇರಿಗೆ ಹಾಕ್ತಿದ್ವಿ 3 ವರ್ಷ. ತವರ್ಗೇರಿಗೆ ಅಡ್ಡಾಡಿ ತವರ್ಗೇರಿಗೆ ಹಾಕಿದ್ವಿ. 3 ವರ್ಷ ಮ್ಯಾಗ ನಮ್ಮ ಊರಲ್ಲಿ ಡೈರಿ ಮಾಡ್ಕೊಂಡ್ವಿ ಮತ್ತೆ ನಾವು. ನಿಮ್ದು ಒಂದ್ ಸ್ವಂತ ಡೈರಿ? ಸ್ವಂತ ಡೈರಿ. ಸ್ವಂತ ಅಂದ್ರ ನಮ್ದು ಇದರಿ ಗೌರ್ಮೆಂಟ್ ಡೈರಿ ಐತಿ, ಪ್ರೈವೇಟ್ ಏನಲ್ಲ. ಅಂದ್ರೆ ಅವ್ರ ಗೌರ್ಮೆಂಟ್ ಅವ್ರು ನಿಮ್ಗೆ ಹೇಳಿ ಹಾಕ್ಸಿರ್ತಾರ, ಅಂದ್ರೆ ಅದನ್ನ ಒಟ್ಟ ಇಲ್ಲಿ ನಿಭಾಯಿಸ್ಕೊಂಡ್ ಹೋಗೋದು ನಾವು. ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಮಾಡಿದ್ರಿ ಅಣ್ಣ, ಅವಾಗ ಏನ್ರ ಎಡಿದ್ರಿ ಅಣ್ಣ ಸ್ವಲ್ಪ? ಮತ್ತೆ ಅದರ್ಲಿಂದ ಸ್ವಲ್ಪ ಅವಾಗ ಇರ್ತ್ರಿ ಹಂಗ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಮ್ಗೆಲ್ಲ ಹೊಂದಿಕೆ ಆಗೋ ಮಾಟ ಸ್ವಲ್ಪ ಮತ್ತೆ ಕಷ್ಟ ಅನಿಸ್ತೈತಿ. ಏನಾರ ಆಕಳ ಪ್ರಾಬ್ಲಮ್, ಸುಸ್ತಿ ಆಗೋದು ಅಂತ ಇಂಥವು ಇದ್ದೇ ಇರ್ತಾವ. ನಮ್ಗೆ ಹೊಂದಿಕೆದಿಂದ ಮತ್ತೆ ಏನ್ ಅನ್ಸಲ್ಲ. ಇವಾಗ ಹೊಸದಾಗಿ ಮಾಡ್ತಾರಣ್ಣ, ಅವ್ರು ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರ್ತಾನೆ? ಏನಿಲ್ರಿ, ಈಗ ಫಸ್ಟ್ ಸೆಡ್ ಮಾಡ್ಕೋಬೇಕು ಹೊಲ್ದಾಗ. ಆಮೇಲೆ ಮೇವ್ ಬೆಳೆಸ್ಕೋಬೇಕು. ಮೇವ್ ಬೆಳೆಸ್ಕೊಂಡು ಎಲ್ಲ ಮನ ಮೇವ್ ಸ್ಟಾಕ್ ಮಾಡ್ಕೋಬೇಕು. ಅವೆಲ್ಲ ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡ್ ಮಾಡಿದ್ರೆ ಏನು ಕಷ್ಟ ಅನ್ಸಲ್ಲ. ಏನು ಇಲ್ದ ಮತ್ತೆ ಮಾಡಕ್ ಹೋದ್ರೆ ಕಷ್ಟ ಆಗುತ್ತೆ. ನಾವು ಫಸ್ಟ್ ಹಿಂಗ ಮಾಡಿ ಮನ್ಯಾಗ ತಂದಿದ್ದೀವ್ರಿ, ಮನ್ಯಾಗ ಕಟ್ತಿದ್ವಿ ದನ. ಮನ್ಯಾಗ ಕಟ್ಟೋದಕ್ಕ ಇಲ್ಲಿ ಕಟ್ಟೋದಕ್ಕೆ ವ್ಯತ್ಯಾಸ ಆಯ್ತು, ಅನುಕೂಲ ಅನ್ಸಲಿಲ್ಲ ಮನ್ಯಾಗ. ಮತ್ತೆ ಇಲ್ಲಿ ಮಾಡಿ ಆ ಕಡೆ ಸೆಡ್ ಮಾಡಿದ್ವಿ. ಆ ಕಡೆ ಸೆಡ್ ಮಾಡಿ ಒಂದು 4 ವರ್ಷ ಮತ್ತೆ ಅಲ್ಲಿ ಅನುಕೂಲ ಅಲ್ಲ, ಮತ್ತೆ ಈ ಕಡೆ ಈ ಸೆಡ್ ಮಾಡಿ. ಅಂದ್ರೆ ಮನ್ಯಾಗ ಅಂದ್ರೆ ಈ ಊರೊಳಗಡೆ? ಊರೊಳಗೆ ಅಷ್ಟು ಅನುಕೂಲ ಆಗ್ಲಿಲ್ಲ. ಊರೊಳಗಡೆ ಅಂದ್ರೆ ಎಷ್ಟು ಇದ್ವು ಅಣ್ಣ ಸರ್? ಒಂದು 4ರಿಂದ 5 ಇದ್ವಿ. 4 ಫಸ್ಟ್ಗೆ ತರುವಾಗ ಯಾವ ರೀತಿ ಹಸು ತರಬೇಕು? ತರುವಾಗ ಏನಕ್ಕೇನಿಲ್ರಿ, 1 ಸೂಲು 2 ಸೂಲು ತಂದ್ರನ ಚಲೋ. ಮತ್ತೆ ಜಾಸ್ತಿ ವಯಸ್ಸಾಗುತ್ತಂದ್ರೆ ಏನಾಗುತ್ತ, ಅದು 1-2 ವರ್ಷ ಹಿಂಡಿದ ಗಿಟ್ಟನ ಅದು ಆಕಳ ಮತ್ತೆ ವಯಸ್ಸಾಗಿಬಿಡುತ್ತ, ಹಾಲು ರೇಜ್ ಕಡಿಮೆ ಆಗುತ್ತ. ವಯಸ್ಸಿದ್ದು ತಂದ್ರೆ ಏನೈತೆ ಆಕಳ ಮತ್ತೆ ಬರ್ತಾರ್ರಿ ಹಾಲ್ ರೇಜ್ ಹಾಕವ, ನಮಗ್ ಬೆನಿಫಿಟ್ ಆಗ. ಅದು ಒಂದು ಈ ಫಸ್ಟ್ ಕೊಡೋ ಸೋಲು 1ನೇ ಸೋಲು 2ನೇ ಸೋಲು ಅಷ್ಟು ಹಾಲು ಬರಲ್ಲ ಅಂತ, ಅದ್ರ ಬಗ್ಗೆ ಇಲ್ರಿ, ನಮ್ ಮೆಸದ ಮೇಲೆ ಡಿಪೆಂಡ್. ಅಂದ್ರೆ ಫಸ್ಟ್ 1ನೇ ಸೂಲಿಗೆ ಸ್ವಲ್ಪ ಕಡಿಮೆ ಇರುತ್ತೆ, 2ನೇ ಸೂಲಿಂದ ಸ್ಟಾರ್ಟ್ ಆಗುತ್ತಾ. 2ನೇ ಸೂಲಿಂದ ಚೆನ್ನಾಗಿ ಕೊಡುತ್ತೆ. ಅಂದ್ರೆ ಇವಾಗ ನೀವು ಊರ ಸಾಕಿದಕ್ಕೂ ಇಲ್ಲಿ ಹೊಲದಲ್ಲಿ ಬಂದು ಸಾಕಿದಕ್ಕೆ ಏನ್ ಡಿಫ್ರೆಂಟ್ ಆಗ್ತದೆ? ಊರಲ್ಲಿ ಅಂದ್ರ ಮೇವು ಇಲ್ಲಿಂದ ಒಯ್ಬೇಕು, ಮತ್ತೆ ನೀರು ಹೊತ್ತು ಕುಡಿಸ್ಬೇಕು. ಆಮೇಲೆ ಕೆಲವೊಬ್ರು ಈಗ ಇಲ್ಲಿ ಜಾಸ್ತಿ ಮಾಡಿರೋದ್ರಿಂದ ಕಣ್ಣು ಆಸರಕ್ಕ ಸ್ವಲ್ಪ ನಗರ ಆದಂಗಾಗಿ ಎಲ್ಲ ಪ್ರಾಬ್ಲಮ್ ಆಗ್ತಾವ. ಅದೊಂದು ಮತ್ತೆ ಇನ್ನೊಂದು ಈ ಕಡೆ ಇದ್ರೆ ಯಾವ್ದೇ ಪ್ರಾಬ್ಲಮ್ ಇಲ್ಲ, ಮೇವಿಂದ ಚಿಂತಿಲ್ಲ, ನೀರಿಂದ ಚಿಂತಿಲ್ಲ. ನಮ್ಮ ಹೊಲದಲ್ಲೆಲ್ಲ ಕೆಲಸ ಹಾಕವ, ನಮ್ ದನನು ನಮ್ಮ ಹತ್ರ ಎಲ್ಲ ಇರ್ತಾವ. ಅಂದ್ರೆ ಊರಲ್ಲಿ ಇದ್ಕೊಂಡ್ ಮಾಡ್ಬೋದಣ್ಣ, ಅಂದ್ರೆ ಇಷ್ಟ ದೊಡ್ಡದಾಗಿ ಮಾಡಕ್ ಬರೀ 2 ಹಸು 3 ಹಸು ಅಷ್ಟೇ, ಇಷ್ಟೊಂದು ದೊಡ್ಡದಾಗಿ ಮಾಡಕ್ ಆಗಲ್ಲ. ಇಲ್ಲಿ ನೀವು ಹೊಲದಲ್ಲಿ ಮಾಡಿ ಎಷ್ಟು ವರ್ಷ? ಹೊಲದಲ್ಲಿ ಮಾಡಿ 11 ವರ್ಷ ಆಯ್ತು. 11 ವರ್ಷ ಆಯ್ತು? 12 ವರ್ಷ ಆಯ್ತು. 1 ವರ್ಷ 1.5 2 ವರ್ಷ ಅಷ್ಟೇ ಇದ್ದು ಊರಲ್ಲಿ ಮಾಡಿ 12 ವರ್ಷ. ಅಂದ್ರೆ ಇದರಿಂದ ಲಾಭ ಐತೆ ನಿಮ್ಗೆ? ಲಾಭ ಐತ್ರಿ, ಇದ್ರಲಿಂದ ಚೆನ್ನಾಗಿ ಆಗೈತಿ. ಇದ್ರಲಿಂದ ಇಂಪ್ರೂವ್ ಆಗಿವಿ ನಾವು. ಅದು ನಮ್ಮ ಮಾಡೋದ್ಮೇಲೆ ಡಿಪೆಂಡ್ ಹೇಳ್ತೀನಲ್ರಿ. ನಾವ್ ಚೆನ್ನಾಗಿ ಮಾಡಿದ್ರೆ ನಮ್ಗೆ, ನಾವ್ ಅದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ನ ಚೆನ್ನಾಗಿ ನೋಡ್ಕೊಂಡ್ರಿ. ಅದೇ ನೀವು ಆಕಳನ್ನ ತುಂಬಾ ಚೆನ್ನಾಗಿ ನಾವು ಈಗಂದ್ರ ಸುಮಾರು ಒಂದು ತಿಂಗಳಿಗೆ ಹಾಲಿನ ಪೇಮೆಂಟ್ 60,000 ರಿಂದ 70,000 ರೂಪಾಯಿ ಪೇಮೆಂಟ್ ಆಯ್ತು ನಮ್ಗೆ. ಒಂದಿಷ್ಟು ದನ ಖರ್ಚಾದ್ರೆ ನಮಗೂ ಅನುಕೂಲ. ಅವಕ್ಕೆ ನೋಡ್ಕೊಂಡ್ರೆ ನಮ್ಗೆ ಅವು ನೋಡ್ಕೊಂತ ಇಷ್ಟ. ಇವಾಗ ಈ ಪೇಮೆಂಟ್ ಅಣ್ಣ ನಿಮ್ಗೆ ತಿಂಗಳಿಗೆ 10 ದಿನಕ್ಕೆ ಅಥವಾ ವಾರಕ್ಕೆ ಆಗುತ್ತೆ? ನಾವು ವಾರಕ್ಕರ ಮಾಡ್ಕೋಬಹುದು, 15 ದಿನಕ್ಕರ ಮಾಡ್ಕೋಬಹುದ್ರಿ. ನಾವು ಹಂಗಾದ್ರೆ ಕೈಗತ್ತ ಎಲ್ಲ ನಮ್ಗೆಲ್ಲ ಅನುಕೂಲ ಆಗಲ್ಲ ಅಂತ ಕಾಸಿ ತಿಂಗಳಿಗೆ 1 ಸಲ ಮಾಡಿವ್ರಿ. ತಿಂಗಳಿಗೆ ಒಂದ್ಸಲ ಬಂದ್ರೆ ನಿಮ್ಗೆ 70,000 ಹಿಂಗ್ ಬರುತ್ತೆ? 70,000. ಅಂದ್ರೆ ಇವಾಗ ಸದ್ಯಕ್ಕೆ ಎಷ್ಟು ಲೀಟರ್ ಆಗ್ತದೆ ಅಂದ್ರಣ್ಣ? ಒಂದು ದಿನಕ್ಕೆ 90 ಲೀಟರ್. 90 ಅಣ್ಣ? ಒಂದು ದಿನಕ್ಕೆ ಮುಂಜಾನೆ ಸಂಜೆಲೆ 2 ಟೈಮ್ ಸೇರಿ. ಅಂದ್ರೆ ನಿಮ್ಮ ಟಾರ್ಗೆಟ್ ಏನ್ ಐತೆ ಅಣ್ಣ, ಇನ್ನು ನಾ ಎಷ್ಟು ಲೀಟರ್ ಹಾಲು ಡೈರಿಗೆ ಹಾಕ್ಬೇಕು? ಹೌದು, ಮಾಡ್ತೀವಿ, ಇನ್ನು ದೊಡ್ಡದಾಗೆ ಮಾಡ್ತೀವಿ. ಅಂದ್ರೆ ಎಷ್ಟು ಲೀಟರ್ ವರೆಗೆ ಹಾಕ್ಬೇಕಂತ ಐತೆ ನಿಮ್ಮ ಟಾರ್ಗೆಟ್? ಒಂದು 100 ಮೇಲೆ ಹಾಕ್ಬೇಕಂತ ಮಾಡೀವಿ. 100, 120, 150 ಮಟ್ಟ ಮಾಡ್ಬೇಕಂತ. 150 ತನ ಡೈರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಅಣ್ಣ ಇಲ್ಲಿ ನೀವು ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತೀರಾ?
ಮೇಂಟೆನೆನ್ಸ್ ಏನಕ್ಕೇನಲ್ರಿ, ಈಗ ಬೆಳಗ್ಗೆ ಹಾಲು ಹಿಂಡ್ತೀವಿ. ಈಗ ಹಾಲು ಎಲ್ಲ ಸಗಣಿ ಗಿಣಿ ತೆಗೆದು ಹಾಲು ಹಿಂಡ್ತೀವಿ. ಹಾಲು ಹಿಂಡಿದ ಕೂಡಲೇ ಅವಕ್ಕೆ ಫುಡ್ ಗಿಡ್ ತಿನ್ನಿಸ್ತೀವಿ. ಫುಡ್ ತಿನ್ನಿಸಿ ಮೇವು ಹಾಕಿ ಹೋಗ್ಬಿಡ್ತೀವಿ ಮನೆಗೆ. ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಬಂದು ಬಂದು ಸ್ವಲ್ಪ ಅವಕ್ಕೆ ಮತ್ತೆ ಸ್ವಲ್ಪ ನೀರು ಗೀರು ಕುಡಿಸಿ ಮತ್ತೆ 1 ಗಂಟೆಗೆ ಮೇವು ಹಾಕಿ ಮತ್ತೆ ಸಾಯಂಕಾಲ ಮತ್ತೆ ಕಾಳು ಫುಡ್ ಇಟ್ಟು ಮತ್ತೆ ಸಾಯಂಕಾಲ ಹಿಂಡ್ಕೊಂಡು ಮತ್ತೆ ಮೇವು ಕಷ್ಟ ಮಾಡ್ತೀವಿ. ಅಂದ್ರೆ ಕೆಲಸದ್ರಾಗ ಜಾಸ್ತಿ ಇರ್ತಲ್ಲ? ಏನು ಜಾಸ್ತಿ ಅನ್ಸಲ್ರಿ, ನಮ್ಗೆ ರೂಢ ಅನ್ಸ್ಬಿಟ್ಟೈತಿ. ಏನು ಅನ್ಸಲ್ಲ, ಜಾಸ್ತಿ ಕಷ್ಟ ಅನ್ಸಲ್ಲ. ನಮಗೇನಿದ್ರು ಸಹ ಆರಾಮ್ನ. ಅಂದ್ರೆ ಇನ್ನೊಬ್ರ ಕೈಯಾಗ ಹೋಗಿ ದುಡಿದ್ರ ಕಷ್ಟ ಜಾಸ್ತಿ ಐತಿ, ಇಲ್ಲಿದ್ರೆ ಕಷ್ಟ ಐತಿ. ಯಾಕಂದ್ರೆ ನಮ್ ಸ್ವಂತ ಇದು ಜಾಸ್ತಿ ಮಾಡಿದ್ರೆ ನಮ್ಗೆ ಅರ್ಥ, ಕಮ್ಮಿ ಮಾಡಿದ್ರೆ ಅಂದ್ರೆ ಇಲ್ಲಿ ಟೋಟಲ್ ಆಗಿ ಇದನ್ನ ಮೇಂಟೈನ್ ಮಾಡಕ್ಕೆ ಎಷ್ಟು ಜನ ಇರ್ತೀರಾ? ಏನ್ ಲಾಗ್ಲಾಗ ಒಬ್ಬರೇ ಇರ್ತೀವಿ. ಇಷ್ಟೈತ್ನಾಗ 1-2-3 ಇರ್ತೀವಿ. ಸಾಯಂಕಾಲ 1-2-3. ಅಂದ್ರೆ ನಿಮ್ಗೆ ಸಾಥ್ ಹಿಂದೆ ಯಾರ್ಯಾರು ಇಷ್ಟೆಲ್ಲ ಹಿಂದೆ ಶ್ರಮ? ಹೆಚ್ಚಿನ ಶ್ರಮ ನಮ್ಮ ಅಪ್ಪರ್ದ. ಹೆಚ್ಚಿನ ಶ್ರಮ ಅಂದ್ರೆ ನಮ್ಮ ಅಪ್ಪರ್ದ. ನಮ್ಮ ತಮ್ಮರು, ನಾವು, ನಮ್ಮ ಮಾವ. ಅಂದ್ರೆ ನಿಮ್ ತಮ್ಮರು ನಿಮ್ಮ ಅಪ್ಪರ ಅಂದ್ರೆ ಸ್ವಲ್ಪ ಸಹಾಯ ಐತೆ ಅಂದ್ರೆ? ನಮ್ಮ ಅಪ್ಪರ್ದ ಜಾಸ್ತಿ ಇದಕ್ಕ. ಅವು ನಿಮ್ಮ ಅಪ್ಪರ ಕಾಲದಾಗ ಏನು ಮಾಡಿದ್ದ ಏನ್ರ? ಇಲ್ಲ, ಅವಾಗಿನ ಕಾಲ ಮಾಡಿಲ್ಲ. 15 ವರ್ಷ ಆತ್ ನಾವು ಮಾಡಿ. ಈಗ ನಿಮ್ಮಿಂದಾನೇ ಇದು ನಿಮ್ದಂತಲ್ಲ, ಎಲ್ಲಾರು ಸೇರಿ ಮಾಡಾಕತ್ತೀವಿ, ಆಗಕತ್ತೀವಿ. ಹಂಗಲ್ಲ, ನೀವು ತಾಟ್ ಬಂದಿರೋದು ಇವಾಗ. ಇವಾಗ ನಿಮ್ ತಮ್ಮ ಅಂದ್ರೆ ಚಿಕ್ಕ ಇರ್ತಾರಣ್ಣ. ಇವಾಗ ಫಸ್ಟ್ಗೆ ಒಂದು ತಾಟ್ ಹಾಕೋದು ದೊಡ್ಡದು. ಅಂದ್ರೆ ಫಸ್ಟ್ ನಾನು ಮಾಡ್ಬೇಕಪ್ಪ ಅನ್ಸಿರೋದು ನಿಮ್ಗ. ಹೌದು. ಇವಾಗ ಹಾಲಿನ ಡೈರಿ ಹಾಕ್ತಿರಣ್ಣ, ಅಲ್ಲೇ ನಿಮ್ಗ ಇವಾಗ ಜಾಸ್ತಿ ಹಾಲು ಹಾಕೋರ್ಗೆ ಅಲ್ಲಿ ಹಾಲಿನ ಡೈರಿಯಿಂದ ಏನ ಬೆನಿಫಿಟ್ ಇರ್ತಂತಣ್ಣ? ಬಹುಮಾನ ಕೊಡೋದು ಆ ತರ ಏನಾರ ಬರ್ತಾವ? ವರ್ಷಕ್ಕೊಂದ್ಸರಿ ಮಾಡ್ತೀವಿ ನಾವು. ಇದು ಜಿಬಿ ಮೀಟಿಂಗ್ ಅಂತೇಳಿ ಮಾಡ್ತೀವಿ ನಮ್ಮ ಡೈರಿ ಒಳಗೆ. ಜಿಬಿ ಮೀಟಿಂಗ್ ಮಾಡೋ ಹೊತ್ನಾಗ ನಾವು ಏನಾರ ಕೊಡ್ಬೋದು ಸ್ವಲ್ಪ. ಬಂದು ಹಾಲು ಹಾಕಂತ ರೈತರಿಗೆ ಏನಾರ ಕ್ಯಾನರ್ ಆಗಲಿ, ಎಷ್ಟು ಹಾಲು ಆ ಡೈರಿ ಕಡ್ಲಿದ್ದ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಬಹುಮಾನ ಆಗಲಿ ಏನಾರ ಕೊಡ್ತಾರ. ನಾವು ಕೊಡೋದು, ನಾವು ಅಧ್ಯಕ್ಷರಿದ್ದೀವಿ ಆ ಡೈರಿ. ಹೌದಾ? ಹಾಲಿನ ಡೈರಿ ಅಧ್ಯಕ್ಷರು ನಾವು. ಇನ್ನೊಬ್ರು ನಮ್ಮ ಊರಲ್ಲಿ ನಮ್ಮ ರಿಲೇಷನ್ ಒಳಗನ ಸೆಕ್ರೆಟರಿ ಅದಾರ. ನೀವು ಅಂದ್ರೆ ಈ ಅಧ್ಯಕ್ಷರ ಮಾಡ ನಿಮ್ ಹಾಲಿನ ಡೈರಿ ಅಧ್ಯಕ್ಷ ಅಂದ್ರೆ ಎಷ್ಟು ಜನ ಇರ್ತಾರಣ್ಣ ಅದಕ್ಕೆ? 13 ಜನ ಇದೀವಿ. 13 ಜನ ಇರ್ತಾರೆ. ಒಬ್ರು ಉಪಾಧ್ಯಕ್ಷರು, ಒಬ್ರು ಅಧ್ಯಕ್ಷರು, ಉಳಿದ 11 ಜನ ಮೆಂಬರ್ಸ್. ಆತರ ಏನ್ರ ಮಾಡಕ್ ಹೇಳ್ತೀವಿ, ಅನುಕೂಲ ಆಗುತ್ತ, ಚಲೋ ಐತೆ ಆದ್ರೆ ಚೆನ್ನಾಗೈತಿ ಮಾಡ್ರಿ. ನಮ್ಮ ರೈತರಿಗೆ ಅನುಕೂಲ ಆಗಂತ ವ್ಯವಸ್ಥೆ ಅದು. ಮಾಡಿದ್ರೆ ಎಲ್ಲಾರಿಗೆ ಅನುಕೂಲ, ಹೊಲಕ್ ಗೊಬ್ಬರ ಆಗುತ್ತ, ನಮಗ ಯಾವದಕ್ಕೂ ಖರ್ಚಿಗೆ ಯಾವದಕ್ಕೂ ತೊಂದರೆ ಆಗಲ್ಲ, ಅದಕ್ಕೆ ಅನುಕೂಲ ಆಗುತ್ತೆ ಅಂತ ಮಾಡಂತೀವಿ. ಅದು ಮಾಡೋರು ಕೆಲವೊಬ್ರು ಆಸಕ್ತಿ ಮಾಡ್ತಾರ. ಅಂದ್ರೆ ಇದಕ್ಕ ಸೆಮೆನ್ ಕೊಡೋದಾತ, ಅದು ಯಾವ ರೀತಿ ನಡೀತಾನೆ? ಅವರು ನಮ್ಮ ಡೈರಿ ಕಡ್ಲಿದ್ದ ವರ್ಕರ್ ಅಂತೇಳಿ ಮಾಡೋಕ್ ಬರುತ್ತ. ನಮ್ಮ ಇಲ್ಲಿ ಬಾಳ ಜಾಸ್ತಿ ಇರ್ಲಾರ್ದಕ್ಕ ಕರ್ಸ್ತೀವಿ ಒಬ್ರು ಬೇರೆ ಡಾಕ್ಟರ್ನ. ಒಂದ್ ಸೆಮಿನ್ ಹಾಕಿದ್ರೆ ಹಣ ಎಷ್ಟು ಕಲೆಕ್ಟ್ ಮಾಡ್ತಾರ? ಒಂದ್ ಸೆಮಿನ್ ಹಾಕಿದ್ರ 200 ರೂಪಾಯಿ ತಗೊಂತಾರ. 200 ರೂಪಾಯಿ. ನಮ್ಮ ಡೈರಿ ಕಡ್ಲಿದ್ದ ಅಂದ್ರೆ ಏನಿಲ್ಲ, ಒಂದ್ 50 ರೂಪಾಯಿನ ಐತೆ ಅಷ್ಟ. ಇದ್ರು ಫಸ್ಟ್ ಮಾಡಿದ್ರು ಆಕಳ ಕಡಿಮೆ ಅದಕ್ಕೆ ಅವ್ರಿಗೆ ಇದು ಅನಿಸ್ಲಾರ್ದು ಬಿಟ್ಬಿಟ್ರು. ಮತ್ತೆ ಈಗ ಏನಾರ ಆಕಳ ಜಾಸ್ತಿ ಆಗಕತ್ತಿದ್ವು ಅನಿಸಿದ್ರೆ ನಮ್ಮ ಡೈರಿ ಕಡ್ಲಿದ್ದು ಒಬ್ರು ವರ್ಕರ್ ಮಾಡ್ತೀವಿ. ಮಾಡಿ ಅದಕ್ಕೆ ಅನುಕೂಲ ಆಗಂತ ವ್ಯವಸ್ಥೆ ಮಾಡ್ತೀವಿ. ತಮ್ಮರ್ನ ಸ್ವಲ್ಪ ಹಂಗೆ ಮಾತಾಡ್ಸೋಣ. ನಿಮ್ಮ ಹೆಸರಣ್ಣ? ನಮ್ಮ ಹೆಸರು ಶಿವರಾಜ್ ಅಂತೇಳಿ, ಮಾಳಪ್ಪ ಅವ್ರ ತಮ್ಮ. ಇವಾಗ ಮಾತಾಡ ಅವ್ರ ತಮ್ಮ. ಇವಾಗ ಇವಕ್ಕ ಯಾವ ರೀತಿ ಫುಡ್ ಏನಾರ ತಗೊಂಡ್ಬರ್ತೀರ? ಇಲ್ಲಿ ನಮ್ಮ KMF ಡೈರಿ ಕಡೆಯಿಂದ ನಂದಿನಿ ಫುಡ್ ಅಂತೇಳಿ, ಮತ್ತೆ ಅಲ್ಲಿಂದ ಗ್ರೋಮರ್ ಅಂಗಡಿಯಲ್ಲಿ ಗ್ರೋಪುಷ್ಟಿ ಅಂತೇಳಿ ಸಿಗ್ತದೆ, ಅದನ್ನ ತಗೊಂಡ್ ಬರೋದು. ಮತ್ತೆ ಆಕಳ ಗುಣಮಟ್ಟಕ್ಕೆ ಅನುಗುಣವಾಗಿ ಮಿನರಲ್ ಮಿಕ್ಸರ್ ಅಂತೇಳಿ ಒಂದು ಪೌಡರ್ ಬರ್ತೈತೆ, ಆ ಪೌಡ್ರನ್ನ ಫುಡ್ ನಲ್ಲಿ ಮಿಕ್ಸ್ ಮಾಡಿ ಹಾಕೋದು. ಕೆಲವೊಂದು ಟೈಮ್ನಲ್ಲಿ ಏನಾದ್ರೂ ಫುಡ್ ತರುವಾಗ ವ್ಯತ್ಯಯ ಆಯ್ತಪ್ಪ ಅಂತಂದ್ರೆ ಅಕ್ಕಿ ನುಚ್ಚು ಅಥವಾ ನಮ್ಮಲ್ಲಿರ್ತಕ್ಕಂಥ ಸಜ್ಜೆ, ಜೋಳ ಈ ಥರದ ಯಾವ್ದಾದ್ರು ಹಿಟ್ಟುಗಳನ್ನು ಓಡಿಸಿ ಇಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಣ್ಣ ಅಂದ್ರೆ ಇವಾಗ ಇವು ಆಕಳದಿಂದ ಹಾಲು ಬಿಟ್ಟು ನಿಮ್ಗೆ ಮತ್ತೆ ಏನೇನು ಬೆನಿಫಿಟ್ ಐತೆ? ಈ ಆಕಳ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್. ಯಾಕಂದ್ರೆ ಕೇವಲ ಆಕಳ ಮಾಡೋದ್ರಿಂದ ಹಾಲು ಬರ್ತೈತೆ ಅನ್ನೋದು ಒಂದು ಉದ್ದೇಶ ಅಲ್ಲ. ಈ ಆಕಳುಗಳಿಂದ ಬರುವಂತ ಗೊಬ್ಬರ ಏನೈತೆ, ಎಂಡೆ ಏನೈತಿ, ಆ ಎಂಡೆಯಿಂದ ಕರೆಕ್ಟ್ ಆಗಿ ನಾವು ಹೊಲಗಳಿಗೆ ಹಾಕಿ ಸಿಂಪಡಿಸೋದು ಮಾಡ್ತಪ್ಪ ಅಂತಂದ್ರೆ ನಾವ್ ಯಾವುದೇ ಬೆಳೆ ಹಾಕಿದ್ರೆ ಸರಿಯಾದ ಫಸಲನ್ನು ಕೊಡ್ತಾವ, ಸರಿಯಾದ ಒಂದು ಆದಾಯವನ್ನು ತಂದು ಕೊಡ್ತಕ್ಕಂಥ ಕೆಲಸ ಮಾಡ್ತಾವ. ಹಾಗೆ ನಾವು ಜೋಳ, ಒಂದು ವರ್ಷದಲ್ಲಿ ಜೋಳ ಆಯ್ತು, ಮತ್ತೆ ಅಲ್ಲಿಂದ ಈ ಸರಿ ಒಂದಿಷ್ಟು ಮೆಣಸಿನ ಬೇರೆ ಹೊಸ ತಳಿ ಅಂತಂದು ಹಾಕಿದೀವಿ. ಆ ತರ ಬೇರೆ ಬೇರೆ ಯಾವ್ದು ಮಾಡಿದ್ರು ಚೆನ್ನಾಗಿ ಆದಾಯವನ್ನು ತೆಗಿಬೋದು.
ನಾವು ಹೆಂಗ್ ಮಾಡ್ತೀವಿ ಅಂತಂದ್ರೆ ತಂದಿರ್ತಕ್ಕಂಥ ಆಕಳುಗಳಲ್ಲಿ ಇಲ್ಲಿ ಹುಟ್ಟಿರುವಂತ ಹೆಣ್ಗರಗಳು ಇರ್ತಾವಲ್ಲ ಅವನ್ನೆಲ್ಲ ಇಲ್ಲಿ ಇಟ್ಕೊಂತೀವಿ. ಮತ್ತೆ ಅವು ಚೆನ್ನಾಗಿ ಇಳುವರಿ ಕೊಡ್ತಾ ಇದ್ವು ಅಂತಂದ್ರೆ ಅವುಗಳನ್ನ ಮುಂದೆ ಸಾಕೋದಾಯ್ತು. ಅಂದ್ರೆ ಅವನ್ಗಳನ್ನೇ ಒಂದ್ ಹಂತದವರೆಗೆ ಇಟ್ಕೊಂಡು ಮತ್ತೆ ನಮ್ಗೇನಾದ್ರು ಹೆಚ್ಚುವರಿಯಾಗಿ ಆಕಳುಗಳು ಬೇಕಪ್ಪ ಅಂತಂದ್ರೆ ಮತ್ತೆ ತಂದು ಅವನ್ ಸಾಕೋದ್ ಕೆಲಸ ಮಾಡ್ತಿರ್ತೀವಿ. ಅಂದ್ರೆ ಕರದಿಂದನೂ ಬಹಳ ಬೆನಿಫಿಟ್ ಆಗ್ತಾನೆ. ಯಾಕಂದ್ರೆ ಸುಮ್ಮನೆ ಸಣ್ಣ ಕರೆ ನಾಕಿಟ್ಕೋಬೇಕು ಕೊಡ್ಬೇಕು ಅನ್ನೋ ಉದ್ದೇಶ ಅಲ್ಲ. ಅದರಿಂದ ಅವು ಏನ್ ತಿಂತಿರ್ತಾವ ಅದ್ರ ಪ್ರಮಾಣದಲ್ಲಿ ಗೊಬ್ಬರನ ಹಾಕ್ತಿರ್ತಾವ, ಅದನ್ನ ಹೊಲಕ್ ಹಾಕೋದು. ಅವು ದೊಡ್ಡವಾಗಿಂದ ಸರಿಯಾಗಿ ಹಾಲನ್ನು ಹಿಂಡ್ಕೊಂಡು ಈ ತರ ಮಾಡ್ತಿರ್ತೀವಿ. ಇಲ್ಲಿ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಇರ್ತೀರ ನೀವು? ಬೆಳಿಗ್ಗೆ 6-6:30 ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಆ ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಮತ್ತೆ ಏನ್ ಎಂಡಿ ತೆಗಿಯೋದು, ಹಾಲು ಹಿಂಡೋದು, ಆಮೇಲೆ ಅದನ್ನ ತಗೊಂಡು ಮತ್ತೆ ಅಲ್ಲಿ ಹಾಲು ಹಾಕೋದು, ಮತ್ತೆ ಬಂದು ಆಮೇಲೆ ಇದಕ್ಕೆ ದಿನನಿತ್ಯವಾಗಿ ಏನೇನು ಫುಡ್ ಕೊಡ್ಬೇಕು ಅವ್ನ ಮೇಂಟೆನೆನ್ಸ್ ಮಾಡ್ತಿರ್ತೈತೆ. ಮತ್ತೆ ಈವ್ನಿಂಗ್ ಟೈಮ್ ಮತ್ತೆ ಹಾಲು ಹಿಂಡೋದು ಕೆಲಸ ಇರ್ತೈತೆ. ಹಂಗೆ ದಿನನಿತ್ಯ ನಿರಂತರವಾಗಿರುತ್ತೆ. ನಿರಂತರವಾಗಿ ಇದು ನಿಮ್ ಡೈಲಿ ರುಟೀನ್ ರುಟೀನ್. ಅಂದ್ರೆ ಈ ಡೈಲಿ ಇಲ್ಲೇ ಇರ್ತೀರ, ಇನ್ನು ಬೇರೆ ಏನಾದ್ರು ಕೆಲಸ ಮಾಡ್ತೀರಿ? ಏನಿಲ್ಲ, ಇಲ್ಲಿ ಡೇ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಮಾರ್ನಿಂಗ್ ಟೈಮಲ್ಲಿ ಆಕಳ ಹಿಂಡೋ ಸಂದರ್ಭದಾಗ 3-4 ಜನ ಇರ್ತೀವಿ. ಮಿಕ್ಕಿ ಟೈಮಲ್ಲಿ ಇಲ್ಲಿ ಒಬ್ರು ಇದ್ರೆ ಸಾಕು, ಒಬ್ರ ಅಥವಾ ಇಬ್ರು ಇದ್ರೆ ಸಾಕು. ಆಮೇಲೆ ಬೇರೆ ಬೇರೆ ನಮ್ಮ ಹೊಲದಲ್ಲಿ ಎಲ್ಲ ಕೆಲಸನ ಮಾಡ್ಬೋದು. ಮತ್ತೆ ಮಿಕ್ಕಿದ ಟೈಮ್ನಲ್ಲಿ ಮತ್ತೆ ಹಾಲು ಹಿಂಡೋ ಟೈಮಿಗೆ ಬಂದ್ಬಿಟ್ರೆ ಸಾಕು. ಇಬ್ಬರಾದ್ರೆ ಸಾಕು, ನೋಡ್ಕೋಬೋದು, ಮೇಂಟೆನ್ಸ್ ಮಾಡೋದು. ಅಂದ್ರೆ ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಕೆಲಸ ಜಾಸ್ತಿ. ಹಾಲು ಹಿಂಡೋದು, ಎಂಡಿ ತೆಗೆಯೋದು ಇರ್ತಾವಲ್ಲ, ಆಗ್ಲೆಲ್ಲ ಇವಕ್ಕ ಫೀಡಿಂಗ್ ಮಾಡೋದಕ್ಕ ಅದಕ್ಕ ಎಲ್ಲ ಒಬ್ರಿದ್ರೆ ಒಬ್ರು ಇಬ್ರು ಬೇಕಾಗುತ್ತೆ ಅಷ್ಟು ಕಡಿಮೆ. ಅಂದ್ರೆ ಇದು ಕಂಪಲ್ಸರಿ ಒಬ್ರು ಬೇಕೇ ಬೇಕು. ಅದು ಈಗ ಅವು ಆಕಳುಗಳಲ್ಲಿ ಬದಲಾವಣೆ ಇರ್ತಾವ, ಹುಷಾರಿರದೇ ಇರ್ಬೋದು, ಆಗ ಬೆದೆಗೆ ಬರ್ದಂತ ಇರ್ತಾವೆ, ಅವು ನೋಡ್ಕೊಳ್ತಾ ಇರ್ಬೇಕಲ್ಲ, ಒಬ್ರು ಬೇಕಾಗುತ್ತೆ. ಕಂಟಿನ್ಯೂಸ್ ಒಬ್ರು ಇರ್ಬೇಕಾಗುತ್ತೆ ಇಲ್ಲಿ. ಇವಾಗ ಅವು ಬೆದೆಗೆ ಬರೋದು ಆ ತರ ಬಂದಾಗ ನೀವು ಯಾವ ರೀತಿ ಈಗ ಕಂಡಿಡ್ತೀರಾ ನೀವು? ಅಂದ್ರೆ ಅವುಗಳಾಗಲೇ ಒದರೋದು, ಅವುಗಳ ದೇಹದ ಬದಲಾವಣೆನೇ ಬೇರೆ ಇರುತ್ತೆ. ಆಗಲ್ಲ ಒಂದ್ ಆಕಳಕ್ಕೆ ಹಾರೋದಾಯ್ತು, ಇಲ್ಲಾಂದ್ರೆ ಜಾಸ್ತಿ ಒದರೋದಾಯ್ತು, ಈ ತರ ಕ್ರಿಯೆಗಳನ್ನ ಮಾಡ್ತಿರ್ತಲ್ಲ ಗೊತ್ತಾಗ್ತದೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಯಾರು ಇರ್ತಾರ ಅವ್ರಿಗೆ ಸರಿಯಾಗಿ ಗುರುತಿಸ್ಬೋದು. ಹೌದು, ಈ ತರ ಡೈಲಿಂಗ್ ಮಾಡ್ತಿರಲ್ಲ, ಇವತ್ತು ಈ ತರ ಬದಲಾವಣೆ ಆಗೈತೆ ಅಂದ್ರೆ ಇನ್ನು ಹುಷಾರಿಲ್ಲ ಅಥವಾ ಈ ತರದ್ ಏನಾದ್ರು ಬದಲಾವಣೆ ಆಯ್ತು ಅಂತ ನೋಡ್ಬೋದು. ಅಂದ್ರೆ ಆ ತರ ನೋಡ್ಕೊಂಡು ಅದಕ್ಕೆ ಏನ್ ಪ್ರೊಸೆಸ್ ಮಾಡತಾ ಹೋಗ್ತಾರೆ, ಕೊಡೋದು ಆ ತರ ಮಾಡಿದ್ರಿಂದ ಹೋಗೋದು. ಅಂದ್ರೆ ಈ ಫುಡ್ ಕೊಡೋದು ಹೇಳೋಣ, ಬೆಳಿಗ್ಗೆ ಸ್ಟಾರ್ಟಿಂಗ್ ಯಾವ ರೀತಿ? ಬೆಳಗ್ಗೆ ಏನಿಲ್ಲ, ಆಕಳದ ಹಾಲು ಹಿಂಡಿದ ತಕ್ಷಣ ಫಸ್ಟ್ ಫುಡ್ ಕೊಡ್ತೀವಿ ನಾವು. ಫುಡ್ ನಾವು ನಮ್ ಡೈರಿಯಲ್ಲಿ ಸಿಗುವಂತ ಫುಡ್ ಅಂತ ತಂದು ಅದ್ರಲ್ಲಿ ಹಿಟ್ಟು ಬೇರೆ ಏನಾದ್ರು ಮಿಕ್ಸ್ ಮಾಡ್ಕೊಂಡು, ನುಚ್ಚು ಹಿಟ್ಟು ಮನೇಲಿ ಜೋಳ ಸಜ್ಜಿ ಈ ತರ ಇರ್ತಾವಲ್ಲ, ಮಿಕ್ಸ್ ಮಾಡಿ ಹೊಡಿಸಿ ಅದನ್ನ ಮಿಕ್ಸ್ ಮಾಡಿ ಕ್ಲಿಯರ್ ಆಗಿ ಮಿನರಲ್ ಮಿಕ್ಸರ್ ಅಂತ ಪೌಡರ್ ಇರ್ತೈತೆ, ಅದನ್ನೊಂದಿಷ್ಟು ಮಿಕ್ಸ್ ಮಾಡಿ ಅವಕ್ಕೆ ಅನುಗುಣವಾಗಿ ಯಾವ ರೀತಿಯಾಗಿ ಹಾಲು ಕೊಡ್ತಾವ ಆಕಳ ಅದ್ರ ಆಧಾರವಾಗಿ ನಾವು ಫುಡ್ ಅನ್ನ ಹಾಕ್ತಾ ಹೋಗ್ತಿರ್ತೀವಿ. ಹಾಕಿದ ತಕ್ಷಣ ಮತ್ತೆ ಅಲ್ಲಿ ಮೇವನ್ನು ಸ್ಟಾಕ್ ಮಾಡಿದ್ವಿ. ಅದನ್ನ ಬೆಳಗ್ಗೆ ಒಂದ್ ಟೈಮು ಎಲ್ಲದು ಮೆಕ್ಕೆಜೋಳ, ಹೈಬ್ರಿಡ್ ಜೋಳ, ಸಜ್ಜೆ, ಅಲ್ಲಿಂದ ಮೆಕ್ಕೆಜೋಳದ ಪುಚ್ಚ ಅಲ್ಲಿ ಇರ್ತೈತೆ ಅದನ್ನ ಅಷ್ಟು, ಮತ್ತೆ ಅಲ್ಲಿಂದ ಕಡ್ಲಿ ಒಟ್ಟು, ತೊಗರಿ ಒಟ್ಟು ಮಿಕ್ಸ್ ಇರ್ತೈತೆ, ಅದನ್ನ ಒಂದ್ ಟೈಮ್ ಕೊಡ್ತೇವೆ. ಹಾಲು ಹಿಂಡಿಕೊಂಡು ಹೋದ ನಂತರ ಮತ್ತೆ ಮನೆಗೆ ಹೋಗಿ ಬಂದಿಂದ ಒಂದ್ ಟೈಮ್ ಹುಲ್ಲು ಹಾಕ್ತಿವಿ. ಅದನ್ನ ಹಾಕ್ತಪ್ಪ ಅಂತಂದ್ರೆ ನೀರು ಜಾಸ್ತಿ ಕುಡಿತೇವೆ ಕೆಲಸ ಸಾಕೋದು. ಆ ನಂತರ ಮತ್ತೆ ಮಧ್ಯಾಹ್ನ ಟೈಮಲ್ಲಿ ಮತ್ತೆ ಅದನ್ನೇ ಇಷ್ಟು ಮಿಕ್ಸ್ ಮಾಡಿರೋದನ್ನ ಕೊಡ್ತೀವಿ. ನೈಟ್ ಹೋಗ್ಬೇಕಾದ್ರೆ ಹಾಲು ಹಿಂಡ್ಕೊಂಡು ಹೋಗ್ಬೇಕಾದ್ರೆ ಹಸಿ ಮೇವೆಲ್ಲ ಮಿಕ್ಸ್ ಮಾಡಿರ್ತೀವಿ. ಒಣ ಮೇವು ಮತ್ತೆ ಹಸಿ ಮೇವು ಎರಡು ಮಿಕ್ಸ್ ಮಾಡಿ ಮಿಷನ್ಗೆ ಹಾಕಿರ್ತೀವಿ. ಅದನ್ನ ಒಂದ್ ಟೈಮ್ ಕೊಡ್ತೀವಿ. ಇಷ್ಟು ಒಂದು 3 ಹೊತ್ತು ಸರಿಯಾದ ಆಹಾರವನ್ನು ಕೊಡ್ತೇವೆ. ಕೊಡ್ಬೇಕು, ಕೊಟ್ರೆ ಮಾತ್ರ ಚೆನ್ನಾಗಿ ಹಾಲು ಇರ್ತವೆ. ಅಂದ್ರೆ ಇವಾಗ ಎಮ್ಮಿನ ಸಾಕಿರಿ ಹಸುನು ಸಾಕಿರಲ್ಲ, ಅವು ಎರಡರಲ್ಲಿ ಏನ್ ಡಿಫ್ರೆಂಟ್ ಆಗ್ತದೆ? ಏನಿಲ್ಲ, ಇವಾಗ ಎಮ್ಮಿದು ಹಾಲಿನ ಫ್ಯಾಟ್ ಜಾಸ್ತಿ ಇರ್ತೈತಿ, ಆಕಳದ ಫ್ಯಾಟ್ ಕಡಿಮೆ ಇರ್ತೈತಿ. ಎಮ್ಮಿದ ಜಾಸ್ತಿ ಇರ್ತೈತಿ ಫ್ಯಾಟ್. ಅಂದ್ರೆ ಅದು ಹಾಲು ಗಟ್ಟಿ ಇರ್ತೈತಿ, ಗಟ್ಟಿನಾಂಶ ಇರ್ತೈತಿ. ಅದ್ರದ್ದು ರೇಟೇ ಬೇರೆ ಇರ್ತೈತಿ. ಬಟ್ ನಾವು ಅಷ್ಟೊಂದು ಪ್ರಮಾಣದಲ್ಲಿ ಏನಿಲ್ಲ, ನಮ್ಮ ಮನೆ ಖರ್ಚಿಗೆ ತಕ್ಕೊಂಡು ಉಳಿದಿರೋದನ್ನ ಈ ಆಕಳದ ಹಾಲಿನ ಜೊತೆ ಮಿಕ್ಸ್ ಮಾಡಿ ಹಾಕ್ತಿರ್ತೀವಿ. ಡೈರಿಗೆ ಹಾಕ್ತಿರಿ, ಮನೆಗೆ ತಕ್ಕೊಂಡು ಇದನ್ನ ಆಕಳದನ್ನು ತಗೊಂತೀವಿ, ಮೇವನ್ನು ತಗೊಂತಿರ್ತೀವಿ. ಕೆಲವೊಂದು ಟೈಮ್ನಲ್ಲಿ ಒಂದ್ ವೇಳೆ ಅದ್ರದ್ದು ಏನಾದ್ರು ಬಳಕೆ ಮಾಡ್ತೀವಿ ಅಂದ್ರೆ ಆಕಳ ಎಮ್ಮೆ ತಕೊಂಡು ಉಳಿಕಿದ್ದನ್ನ ಆಕಳದ ಹಾಲು ಮಿಕ್ಸ್ ಮಾಡಿ ಕೊಡ್ತೀವಿ. ಈ ನಿಮ್ಮೂರ್ ಕಡೆ ಹೈನುಗಾರಿಕೆ ಯಾವ ತರ ಇದೆ? ಇತ್ತೀಚೆಗೆ ನೋಡ್ತಾ ಹೋದ್ರೆ ಎಲ್ರು ಹೈನುಗಾರಿಕೆ ಮಾಡೋರು ಯಾರು ಇಲ್ಲ ಅನ್ನಂಗಿಲ್ಲ. ಎಲ್ರು ಹೈನುಗಾರಿಕೆಯಲ್ಲಿ ಒಳಗೊಂಡಾರ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೈನುಗಾರಿಕೆ ಒಳಗ ಕೈಗೊಳ್ತಾರ. ಫಸ್ಟಿಗೆಲ್ಲ ನೋಡಿದಾಗ ಫಸ್ಟ್ ನಾವೆಲ್ಲ ಮಾಡಿದ್ವಿ, ನಾವೊಬ್ರೇ ಮಾಡಿದ್ವಿ. ಆಮೇಲೆ
ಅದನ್ನ ನೋಡ್ತಾ ನೋಡ್ತಾ ಇಲ್ಲಿ ಆದಾಯವನ್ನ ನೋಡ್ತಾ ಎಲ್ಲಿ ಬಿಡಪ್ಪ ಬೇರೆ ಕಡೆಗೆ ಹೋಗಿ ದುಡಿಯೋ ಬದಲಿ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ಕೊಂತ ಹೋದ್ರೆ ಹೊಲನು ಚೆನ್ನಾಗಿರ್ತಾವ, ನಾವು ಚೆನ್ನಾಗಿರ್ತೀವಿ. ಈ ತರದ ರೀತಿ ಕೆಲಸ ಮಾಡ್ಕೊಂಡು ಹೋದ್ರೆ ಆಯ್ತು ಅನ್ನೋ ಉದ್ದೇಶದಿಂದ ಒಬ್ರು ನೋಡ್ತಾ ನೋಡ್ತಾ ಚಲೋ ಮಾಡಿ. ಇಲ್ಲ ಇದ್ರಲ್ಲಿ ನಾವು ಮಾಡಿದ ಕೆಲಸ ನಮ್ಗೆ ಇರ್ತೈತಿ, ಅದ್ರಲ್ಲಿ ಕಾಂಪಿಟೇಷನ್ ಅನ್ನೋದು ಏನ್ ಇರಂಗಿಲ್ಲ. ಅಂದ್ರೆ ಇವಾಗ ಯಾವ್ದೇ ಬೇರೆ ಬಿಸ್ನೆಸ್ ಆತ ಅವ್ರ ಒಂದ್ ಮಾಡ್ರಿ ನಮ್ಗೆ ಇವಾಗ ವ್ಯಾಪಾರ ಕಡಿಮೆ ಆಗುತ್ತೆ, ಆ ತರದ್ದೇನಿಲ್ಲ. ಅವ್ರು ದುಡಿದ್ ಅವ್ರಿಗೆ ಇರ್ತೈತಿ. ನಾವು ಯಾವ ರೀತಿ ಕಷ್ಟಪಟ್ಟು ಇವುಗಳನ್ನ ನೋಡ್ಕೊಂತೀವಿ ಅದರ ಆದಾಯವನ್ನು ನಮ್ಗೆ ಕೊಡ್ತಾವ. ಅವರು ಯಾವ ರೀತಿಯಾಗಿ ಅವುಗಳನ್ನ ನೋಡ್ಕೊಂಡು ಸಾಕಿ ಇದ್ ಮಾಡ್ತಾರೆ, ಅವ್ರಿಗೆ ಅದರದ್ದೇ ಆದ ಆದಾಯ ಇರ್ತೈತಿ. ಅಂದ್ರೆ ಎಷ್ಟು ಜನ ಮಾಡಿದ್ರು ಒಳ್ಕೊಂಡು ಹೋಗುತ್ತೆ. ಇಡೀ ಊರ್ ಎಷ್ಟು ಊರ್ ಮಾಡಿ ಯಾರು ಮಾಡಿದ್ರು ಹೊಡ್ಕೊಂಡು ಹೋಗ್ತೈತೆ. ಇವಾಗ ಅದೇ ಒಂದ್ ಬಿಸ್ನೆಸ್ ಒಟ್ಟು ಒಂದೇ ಬಿಸ್ನೆಸ್ ಮಾಡಿದ್ರೆ ನಡೆಯಲ್ಲ ಹಂಗ. ಇದಂದ್ರೆ ಎಷ್ಟು ಜನನು ಮಾಡ್ಬೋದು, ಎಲ್ರು ಮಾಡ್ಬೋದು. ಕೇವಲ ಇದರಿಂದ ಆಲ್ ಇಂಡಿಯಾದ ಅಷ್ಟೇ ಅಲ್ಲಿ ಹೇಳಿದ್ವಲ್ಲ ಫಸ್ಟಿಗೆ, ಗೊಬ್ಬರದಿಂದ ಆ ಗೊಬ್ಬರದಿಂದ ಮತ್ತೆ ಬೇರೆ ಬೇರೆ ಬೆಳೆಗಳನ್ನು ಮಾಡ್ಬೋದು. ನೀವು ಅಲ್ಲಿ ಹೂವಿನ ತೋಟ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಈ ಮೆಣಸಿನ ಪ್ಲಾಟ್ಸ್ ಗಳು ಬರ್ತಾವ. ಇವಾಗ ನೋಡಿದ್ವಿ ಇದು ಗಂಜಲ ಹೋಗೋದಾಯ್ತು, ಅದು ಹೋಗೋದಾಯ್ತು, ಅದೊಂದು ನಾವು ಕೆಲವೊಂದ್ ಕಡೆ ನೋಡಿದ್ವಿ. ಅದರಿಂದ ಬಹಳ ಬೆನಿಫಿಟ್ ಐತೆ ಅಂತಾನೆ. ಯಾಕಂದ್ರೆ ಅದು ಹೋದ್ರೆ ಈ ಸರ್ಕಾರ ಗೊಬ್ಬರ ಹಾಕೋದಕ್ಕೆ ನಿನ್ನ ಜಾಸ್ತಿ ಸರ್ಕಾರದ ಗೊಬ್ಬರ ಹಾಕೋದಕ್ಕಿನ್ನ ಅಂದ್ರೆ ಇದು ಗಟ್ಟಿ ಇರ್ತೈತಿ ಯಾವಾಗ್ಲೂ. ಒಂದ್ ಟೈಮ್ ಸರ್ಕಾರ ಗೊಬ್ಬರ ಹಾಕದ ಇದ್ರೂ ಪರವಾಗಿಲ್ಲ, ಇದ್ರದ್ದು ಶಕ್ತಿ ಇರ್ತೈತಲ್ಲ, ಇದ ಮೇಂಟೆನೆನ್ಸ್ ಇರ್ತೈತಿ. ಇದು ಆತರ ಈ ಹೊಂಡ ಮಾಡಿ ಯಾಕೆ ಮಾಡ್ಬೇಕಂತ ನಿಮ್ ತಾಟ ಯಾಕೆ ಬಂತಾನೆ? ಯಾವ್ದನ್ನ ಇದು ಗಂಜಲ ಒಂದ್ ಕಡೆ ಎಲ್ಲ ಕಳಿಸಿ ಅಂದ್ರೆ ನೀವು ಎಲ್ಲಿ ನೋಡಿ ಅದನ್ನು ವೇಸ್ಟ್ ಇಲ್ಲ, ನಾವ್ ಎಲ್ಲಿ ನೋಡಿಲ್ಲ. ಎಲ್ಲ ಮಾಡಿದ್ವಿ ಅಂದ್ರೆ ಯಾರ ಹತ್ರ ನಾವು ಇನ್ಫಾರ್ಮೇಶನ್ ತಗೊಂಡ್ ಬಂದಿಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂತ ಹಿಂಗ್ ಮಾಡಿದ್ರೆ ಚೆನ್ನಾಗ್ತೇನೆ, ಹಿಂಗ್ ಮಾಡಿದ್ರೆ ಚೆನ್ನಾಗ್ತೇನೆ ಮಾಡ್ತಾ 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 ಮಾಡಿರೋದು. ಈಗ ಅದನ್ನು ಕೂಡ ಹಂಗೆ ಬಿಟ್ರೆ ವೇಸ್ಟ್ ಆಗ್ತದೆ. ಹೆಂಗ್ ನಾವ್ ಎಂಡಿನ ಸಂಗ್ರಹ ಮಾಡ್ತೀವಿ ಅದೇ ರೀತಿಯಾಗಿ ಗೋಮೂತ್ರವನ್ನು ಕೂಡ ಸಂಗ್ರಹ ಮಾಡ್ಕೊಂಡ್ರೆ ಅದನ್ನು 1 ಎಕರೆಕ್ 2 ಎಕರೆಕ್ ಬೋರ್ವೆಲ್ ನೀರ್ ಮುಖಾಂತರ ಮಿಕ್ಸ್ ಮಾಡಿ ಬಿಡ್ತೇಪ ಅಂದ್ರೆ ಆ ಪ್ರದೇಶಕ್ಕೆ ಗೊಬ್ಬರ ಹಾಕೋದು ಕಡಿಮೆ ಆಗುತ್ತೆ. ಅದಕ್ ಬಿಟ್ಟು ಮತ್ತೆ ಬೇರೆ ಹೊಲಕ್ಕನ ಹಾಕ್ಬೋದು. ಅಂದ್ರೆ ಬೆಳೆಗಳೆಲ್ಲ ಚೆನ್ನಾಗಿ ಬರ್ತವೆ, ಬೆಳೆಗಳೆಲ್ಲ ಚೆನ್ನಾಗಿ ಬರ್ತವೆ. ಅದೇ ನೋಡಿದ್ವಿ ನಾವು, ನೀವು ಹಾಕಿದ್ರಲ್ಲ ಚೆನ್ನಾಗಿ. ಥ್ಯಾಂಕ್ಸ್ ಅಣ್ಣ. ನಿಮ್ಮ ಹೆಸರಣ್ಣ? ಜ್ಞಾನಪ್ಪ. ಇಲ್ಲಿ ಯಾವ ರೀತಿ ಫುಡ್ ಅದ ವಸ್ತು ಅಣ್ಣ? ಹಸ್ಕ ಐತಿ, ಮತ್ತೆ ಫುಡ್, ಆಮೇಲೆ ಗೋಧಿ ನುಚ್ಚು, ಮೆಕ್ಕೆಜೋಳ ನುಚ್ಚು. ಇದಂದ್ರೆ ರಾತ್ರಿ ನೆನೆ ಹಾಕಿರ್ತೀರಿ? ಗೋಧಿ ನುಚ್ಚು ಫುಡ್ ನೆನೆ ಹಾಕಿರ್ತೀವಿ. ಆಮ್ಯಾಗ ಹಸ್ಕ ಏನೈತೆ ಅದ್ರ ಮಿಕ್ಸ್ ಮಾಡಿ ಮಿನರಲ್ ಮಿಕ್ಸರ್ ಅದನ್ನ ಮಿಕ್ಸ್ ಮಾಡಿ. ಇವಾಗ ಈ ಕೊಡೋ ಟೈಮ್ ಅಣ್ಣ ಈಗ ಈಗ ಹಾಲು ಹಿಂಡಿದ್ವಿ. ಇದು ಯಾವ್ದ ಹಿಟ್ಟು ಕೊಡಿ? ಇದು ಹಿಟ್ಟು ಅಣ್ಣ, ಜೋಳದ ಹಿಟ್ಟು, ಅದು ಸಜ್ಜಿ ಹಿಟ್ಟು ಮಿಕ್ಸ್ ಮಾಡಿ ಅಂದ್ರೆ ಎಲ್ಲ ಮಿಕ್ಸ್ ಇರುತ್ತೆ. ಮಿಕ್ಸ್ ಮಾಡಿ ಹಾಕಿ. ಅಂದ್ರೆ ನೀರ್ ಕುಡ್ಸಾಗನು ಕೊಡ್ತೀರಿ? ಇದ್ರ ಕಾಳಾಗನ ಸ್ವಲ್ಪ ಕೊಡ್ತೀವಿ. ಇದ್ರೊಳಗೆ ನೆನೆ ಹಾಕೋಣ ನೀವು? ಇದು ಹಸ್ಕ. ಅಂದ್ರೆ ಇದು ಜಾಸ್ತಿ ನೀರಾಗಿ ನೆನೆಟ್ರೆ ಏನು ಆಗಲ್ಲ? ಇದು ಅದು ಬರದ ಮಾಲ್ ಅಲ್ಲಿಂದ ಆತರ ಬರದ ಫ್ಯಾಕ್ಟರಿಲಿಂದ. ಅಂದ್ರೆ ಏನ್ ಈ ತರ ಸ್ಮೆಲ್ ಬರೋದು ಆತರ ಏನಿಲ್ಲ, ಬರೋದು ಇರದ ಸ್ಮೆಲ್. ಅಂದ್ರೆ ಖಾಲಿ ಮಾಡ್ಬೇಕು 15 ದಿನ ತನ ಟೈಮಿಂಗ್. ಇದು ಇದ್ರಾಗ ಏನೇನ್ ಮಿಕ್ಸ್ ಇರುತ್ತೆ? ಅದು ಇದು ಮೆಕ್ಕೆಜೋಳ ನುಚ್ಚು, ಗೋಧಿ ನುಚ್ಚು ಎಲ್ಲ ಈ ತರ ಮಿಕ್ಸ್ ಮಾಡ್ಕೆ ಇದೊಂದ್ ಬ್ಯಾರ್ಲಾಗ ಇಟ್ಟೊಂದ್ ಬ್ಯಾರ್ಲಾಗ ಹಸ್ಕ ಫುಡ್. ಅಂದ್ರೆ ಇದನ್ನ ನೀರಲ್ಲಿ ನೆನೆ ಹಾಕಿ ಕೊಡ್ತೀರಾ? ಇದನ್ನ ಕಾಳು ಇಟ್ಟಿವಲ್ಲ ನನಗೆ, ಈಗ ಕಾಳು ಅಷ್ಟು ಇಟ್ಕೊಂಡ್ಮ್ಯಾಗ ಇದನ್ನ ಫುಡ್ ಇದನ್ನ ನೆನೆ ಹಾಕಿ ಬಿಡೋದು. ಆಮ್ಯಾಗ ಇಟ್ಟ ಹಸ್ಕ ಏನೈತೆ ಮತ್ತೆ ಹಿಂದಗಡೆ ಆಮ್ಯಾಗ ಗಿಡ ಮುಂದ್ ಕಲ್ಸಿ ಇಟ್ಬಿಡ. ಅಂದ್ರೆ ಈಗ ಒಂದು ಡ್ರಮ್ ಎಷ್ಟು ದಿನ ಮೇಸ್ತಾರೆ? ಇದನ್ನ ಅಷ್ಟು ಒಂದ್ರನ್ನ ಒಂದೊಂದ್ ವಾರ ಒಂದು ಡ್ರಮ್ ಅಷ್ಟು ಅದೊಂದು ಇದೊಂದು ಅಷ್ಟು ಮಿಕ್ಸ್ ಅಂದ್ರೆ ಒಂದ್ ವಾರ. ಒಂದ್ ವಾರದಾಗ ಮತ್ತೆ ತಂದ್ ಹಾಕ್ಯಬೇಕು. ಇದನ್ನ ಇದೇನ ಇದು ಫುಡ್ ಅಣ್ಣ. ಡೈರಿ ಕಡೆಯಿಂದ ಫುಡ್ ಮಾಡ್ತೀವಿ. ಡೈರಿ ಕಡೆಯಿಂದ ಕೊಡ್ತಾರೆ. ಇದ್ರಾಗ ಎಲ್ಲ ಮಿಕ್ಸ್ ಇರ್ತಲ್ಲ? ಎಲ್ಲ ಮಿಕ್ಸ್ ಇರ್ತಾರೆ. ನೀವು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ ಅಣ್ಣ ಈ ಒಂದಿನಕ್ಕೆ? ಒಂದ್ ಒಪ್ಪತ್ತ ಅಂದ್ರ 10 kg ಹಾಕ್ಬಿಡದ್ರಿ. ಓಸ ಹಾಕಕ ಯಾವ ಜಾಸ್ತಿ ಜಾಸ್ತಿ ಹಾಕದ ಇದ್ರಾಗ ಒಂದ್ ಬಟ್ಲ ತಗೊಂಡ್ ಅಷ್ಟು ಸೇಸು ಇವೆಲ್ಲ ಇರೋದಲ್ಲ ಟೋಟಲ್ ಇದ್ರಾಗ ಮಿಕ್ಸ್ ಮಾಡ್ಬಿಡ. ಮಿಕ್ಸ್ ಮಾಡಿ ಪುಟ್ಟಿ ಒಳಗೆ ಹಾಕ್ತೀರಿ, ಒಂದೊಂದ್ ಹಸುಗಳಿಗೆ ಕೊಟ್ಟಂತ ಹೋಗ್ತೀರಿ. ಅಂದ್ರೆ ಇವಾಗ ಹಿಂಡು ಹಸುಗಳಿಗೆ ಅಷ್ಟ ಕೊಡ್ತೀರ? ಇಲ್ಲ ಅಂದ್ರ ಇಂಡೋಕ್ ಜಾಸ್ತಿ ರೀ, ಸ್ವಲ್ಪ ಕಡಿಮೆ. ಅಂದ್ರೆ ಕಂಪಲ್ಸರಿ ಕೊಡ್ಲೇಬೇಕು, ಯಾಕಂದ್ರ ಇವಾಗ ಹಿಂಡಲ್ಲ ಅಂತಂದ್ರೆ ಹೌದೌದು. ಯಾಕಂದ್ರೆ ಇವಾಗ ಚೆನ್ನಾಗ್ ಮೇಸ್ರೆ ನಾಳೆ ಕರು ಚೆನ್ನಾಗಿ ಬರುತ್ತೆ.
ಸ್ವಲ್ಪ ಈ ಕಡೆ ಬಾ ನಿಮ್ಗೆ. ಈ ಎತ್ತುಗಳ ಬಗ್ಗೆ ಸ್ವಲ್ಪ ಹೇಳು. ಇವು ಅಂದ್ರೆ ಭೂಮಿ ಜಾಸ್ತಿ ಇದೆ. ಮತ್ತ ಐತ್ರಿ ತೊಗರಿ ಗಿಗ್ರಿ ಹಾಕಿರ್ತೀವಲ್ಲ, ಆಮೇಲೆ ತೊಗರಿ ನವಣಿ ಜೋಳ ಗಿಳ ಎಲ್ಲ ಹಾಕಿದಾಗ ಮತ್ತೆ ನಾಲ್ಕು ಎಡಿಲಿ ಹೊಡಿತೀವಿ. ಮೇವ್ ನೀವು ಎಡಿಗೆ ಎಡಿ ಎಲ್ಲ ಟಾಕ್ರಿ ಬಿತ್ತದ ಟ್ಯಾಕ್ರಿ ಅಲ್ರಿ, ಇವು ಏನೈತಿ ಎಡಿಗೆ ಬೇಕು ಮತ್ತೆ ಒಳ ಅಲ್ರಿ ಅಡೆತಿಗೆ ಹಂಗೆ ನಾಲ್ಕು. ಅಂದ್ರೆ ಇವಾಗ ಭೂಮಿ ಎಷ್ಟೈತೆ ನಿಮ್ದು? ನಮ್ದೊಂದ್ 30 ಎಕರೆ ಆಯ್ತು. 30 ಎಕರೆ ಆಗುತ್ತೆ. ಇವು ಎಲ್ಲಿ ಈ ಎತ್ತುಗಳನ್ನ ಇಲ್ಲೇ ಮೇಸಕ್ ಕೊಟ್ರಿ ಇಲ್ಲೇ ಇರ್ತಾವ? ಇಲ್ಲೇ ಇರ್ತವ್ರಿ. ಆಮ್ಯಾಗ ಮತ್ತೆ ಇಲ್ಲೇ ಬೀಳಿಗಳಾಗ ಕಟ್ತೇವ್ರಿ ಅಗ್ಲೆತ್ತ. ಮತ್ತೆ ಇಲ್ಲಿ ಗಾಂಧಿ ಕಟ್ಟದ ಹಾಕದ ಇಲ್ಲೇ ಜಾಸ್ತಿ ರೀ. ಅಂದ್ರೆ ಒಕ್ಕಲ್ತನ ಮಾಡೋದು ಯಾರು? ನಾವು ಮಾಡ್ತೀವ್ರಿ, ನಮ್ಮ ಅಣ್ಣಾರ ಎಲ್ಲಾರು ಮಾಡ್ತಾರೆ. ಬೆಳೆವೆಲ್ಲ ಹೊಡ್ಯಾಕ ಎಲ್ಲಾರು ಚೆನ್ನಾಗದ. ಎತ್ತು ಇವು ತಂದು ಎಷ್ಟು ಮಾಡ್ತೀನಿ? ಈ ತಂದ ಆಗಲಿ ಇವು 1 ವರ್ಷ ಆದ್ರೆ 1-2 ವರ್ಷ ಆಯ್ತು. ಫಸ್ಟಿಗೆ ಇವು ಇದ್ವಾ? ಫಸ್ಟಿಗೆ ಅವು ಇತ್ತು. ಆಮೇಲೆ ಇವನ್ ತಂದ್ರೆ ಇವಕ್ಕ ಯಾವ ರೀತಿ ಏನಾರು ಫುಡ್ ಏನಾರು ಕೊಡ್ತೀವಿ? ಇವಕ್ ಏನಿಲ್ರಿ, ಹತ್ತಿ ಕಾಳ ರೀ. ಹತ್ತಿ ಕಾಳು ಕೊಡ್ತೀವಿ. ಇದು ಮೇವ್ರಿ, ಮೇವ್ ಹಾಕಂದ್ರೆ ಆಮ್ಯಾಗ ಒಂದ್ ಟೈಮ್ ಹತ್ತಿ ಕಾಳ ಕೊಡ್ತೀವಿ. ಒಣ ಮೇವು ಆತರ ಮುಂಜಾನೆ ಟೈಮ್ ಒಂದ್ ಟೈಮ್ ಹತ್ತಿ ಕಾಳ. ಅಂದ್ರೆ ಈ ಸಂತಿಗೊಳಗ ತಂದಿರೋದು ಇವು? ಏನ್ರಿ ಇವು ಇದು ಊರ್ ಮನೆ ತಂದ್ರಿ, ಇವನ್ ಊರ್ ಮನೆಗೆ ತಂದ್ವಿ. ಊರ್ ಮನೆಗೆ ತಂದ. ಅದ್ ಜೋಡಿ ಹಂಗ ಕೋಳಿನ ಮಾಡ್ರಿ? ಹ್ಞೂನ್ರಿ, ಕೋಳಿ ಮಾಡ್ರಿ. ಎಷ್ಟದ ಕೋಳಿ 40 ಹಾಕವ್ರಿ. ಇದು ಯಾವ ಹುಲ್ಲು ಅಂತ ಗೊತ್ತಾ? ಇದು ಮೆಕ್ಕೆಜೋಳ ರೀ. ಆಮೇಲೆ ಜೋಳ ಮೇವು ಕಾಲಿಸಿ ಉಗ್ಗಿದ್ರಿ ಅದು. ಅಂದ್ರೆ ನೀವ ಉಗ್ಗಿ? ನಾವ್ ಉಗ್ಗಿಕೆ ನೀರಿಟ್ರೆ ಬರ್ತೈತ್ರಿ ಎಷ್ಟ್ ಟೈಪ್. ಅಂದ್ರೆ ಇವಾಗ ಆಕಳಕ್ಕಂತ ಸಪ್ರೇಟ್ ಈ ತರ ಮೇವ್ ಕೊಡ್ತಾರಂತಲ್ಲ, ಆ ತರ ಹಾಕಿಲ್ಲ ನೀವು? ಆ ಬೀಜನ ಬರ್ತ್ರಿ, ಅದು ಅಲ್ಲಿ ಆ ಕಡೆ ಸೈಡ್ ಹಾಕಿವ್ರಿ, ನಮ್ಮ ಮಡ್ಯಾಗ ರೀ. ಆ ಮಡ್ಯಾಗ ಹಾಕಿವ್ರಿ ಅದನ್ನ. ಇದಂದ್ರೆ ಇದು ಕೆಳಗಡೆ ಎಲ್ಲ ಕೊಯ್ಕೆ ಅಂದ್ರೆ ಒಳ್ಳೆ ಚಿಗಿತ? ಒಳ್ಳೆ ಚಿಗ್ಯದಲ್ರಿ ಅದು. ಆ ಕಡೆ ಮಡ್ಯಾಗ ಐತಲ್ರಿ ಅದೇ ಚಿಗ್ಯದ್ರಿ. ಇದು ಒಂದ್ಸಲ ಕಟ್ ಮಾಡಿ ರಾತ್ರಿ ಅದು. ಇದಕ್ಕೆ ಇಷ್ಟೊಂದು ಅಡುವಾಗಿ ಹಾಕಿದ್ರಿ ಅಣ್ಣ, ಈ ನೀರೆಲ್ಲ ಯಾವ ತರ ಕೊಡ್ತೀರ? ನೀರ್ ಇದ್ರಾಗ ಇಷ್ಟ ದಿನ ಸಣ್ಣದಿರತನ ಕಾರಂಜಿ ಇರ್ತದ್ರಿ. ಆಮ್ಯಾಗ ಈಗ ಏನೈತೆ ಸ್ವಲ್ಪ ಹರಿ ನೀರ್ ಬಿಟ್ಟು ಬಿಡ್ತೀವ್ರಿ. ಹಂಗ ನೋಡಿ ಪೈಪ್ ಕಳ್ಸಿಬಿಟ್ಟು ಒಳಗಡೆನ ಹರಿ ನೀರ್ ತುಂಬಾ ಹಾಕಿದ್ರಿ ಅಣ್ಣ ನೀವು? ಹಾನ್ರಿ. ಇವಾಗ ಇದು ನಿನ್ನ ಕೊಯ್ಯಕ್ ಸ್ಟಾರ್ಟ್ ಮಾಡಿಲ್ಲ ಅಣ್ಣ ಮೇವನ್ನ? ನಿನ್ನ ಇಲ್ಲ ಈಗ ಮಡಿಯಂದ ಇತ್ತಲ್ಲ ಕೊಯ್ಯದ, ಅದನ್ನ ಇನ್ನೊಂದ್ 2 ದಿನದ ಆದ್ಮ್ಯಾಗ ಇದನ್ನ ಮತ್ತೆ ಸ್ಟಾರ್ಟ್ ಮಾಡೋದು. ಇದು ಹಸುಗಳಿಗೆ ಒಳ್ಳೆ ಮೇವ್ ಅಲ್ಲ? ಒಳ್ಳೆ ಚೆನ್ನಾಗ್ ತಿಂತಾವ? ಚಲೋ. ಇದು ಬಿಟ್ಟು ಒಣ ಮೇವ್ ಏನೇನು ಇರ್ತಾನ? ಒಣ ಮೇವ್ರಿ, ಆಮ್ಯಾಗ ಹೈಬ್ರಿಡ್ ಜೋಳ ಸೊಪ್ಪಿ, ಮೆಕ್ಕೆಜೋಳ ಸೊಪ್ಪಿ, ಮತ್ತೆ ಜೋಳದ ಗುನಿ ರೀ, ಸಜ್ಜಿ ಸೊಪ್ಪಿ ಅಷ್ಟು ಮಿಕ್ಸ್ ಮಾಡಿ ಆ ಬಳಿ ಬೇರೆ ಸಪರೇಟ್ ಏನ್ ಹಾಕಲ್ಲ? ಸಪ್ರೇಟ್ ಏನಿಲ್ರಿ, ಅಷ್ಟು ಮಿಕ್ಸ್ ಮಾಡಿ ಒಂದ್ ಬಳಿ ಹಾಕ್ಬಿಡ್ತೀವಿ. ಅಂದ್ರೆ ನೀವು ಯಾವ ರೀತಿ ಫಸ್ಟ್ ಸ್ಟಾರ್ಟಿಂಗ್ ಯಾವ ರೀತಿ ಸಂಗ್ರಹಣೆ ಮಾಡಿ ಇಟ್ಕೊಂತೀರಿ ಅಣ್ಣ ಮೇವನ್ರಿ? ಈಗ ಫಸ್ಟ್ ಏನ್ ಈಗ ಅಷ್ಟು ಒಂದು ಕೂಡಿ ಹಾಕದ್ರಿ ಮೇವನ, ಅಷ್ಟು ಕೂಡಿ ಮಿಷನ್ ಕಾಸಿ ಒಂದು ಹುಲ್ಲು ಪಲ್ಲು ಬಾಗಿಲು ಇಟ್ಕೊಂಡ. ಅಂದ್ರೆ ಈಗ ನಿಮ್ಮಲ್ಲಿ ಬೆಳೆದಿರೋದು ಮಾತ್ರ ಎಲ್ಲಿ ಕೊಂಡ್ಕೊಂಡ್ ಬರ್ತೀರಿ? ನಮ್ ತಾಯಿ ಬೆಳೆದಿರೋದನ್ನ ತರ್ತೀವ್ರಿ, ಇನ್ನು ಬೇರೆ ತಕ್ಕನ ತಂದ್ ಹಾಕ್ಯಂತೀವಿ. ಅದ್ರ ಎಲ್ಲಿ ಸಿಗುತ್ತೆ ಅಲ್ಲೇ? ಎಲ್ಲಿ ಸಿಗುತ್ತ. ಅಂದ್ರೆ ಮೇವು ಚೆನ್ನಾಗಿ ಸ್ಟಾಕ್ ಮಾಡ್ಕೋಬೇಕಲ್ಲ? ಸ್ಟಾಕ್ ಮಾಡ್ಕೋಬೇಕು. ಮತ್ತೆ ದನ ಯಾಕಂದ್ರೆ ನಿಂತ್ಕೊಂಡ್ ಮೇವು ಸ್ಟಾಕ್ ಮಾಡ್ಕೊ ಕಂಟಿನ್ಯೂ ನಿಂತಲ್ಲೇ ಹಾಕ್ಬೇಕು? ನಿಂತಲ್ಲೇ. ಅಂದ್ರೆ ಕಂಟಿನ್ಯೂ ಆಗಿ ಇನ್ನ ಜಾಸ್ತಿ ಚೆನ್ನಾಗಿರ್ಬೇಕು, ಕಮ್ಮಿ ಜಾಸ್ತಿ ಈಗ ಆತ್ರಿ. ಮತ್ತೆ ಹುಲ್ಲು ಬರ್ತಾವ್ರಿ ಸೀಸನ್, ಹುಲ್ಲು ಪಲ್ ತರದ್ರಿ. ಆಮೇಲೆ ಮೆಕ್ಕೆಜೋಳ ಅಷ್ಟು ಬಂದಂಗಲ್ಲ ಹತ್ತಿ ಮತ್ತೆ ಹತ್ತಿ ಅಷ್ಟು ಇದ್ ಮಾಡ್ಕೊಂಡಿದ್ರು ಅಂತ ಹಾಕಲ್ಲ. ಅಂದ್ರೆ ಹುಲ್ಲು ಹಾಕ ಸೀಸನ್ ಬಂತಂದ್ರೆ ನೀವು ಇನ್ನ 2-3 ಬಣಿ ಹಂಗೆ ಅಷ್ಟು ಸ್ಟಾಕ್ ಮಾಡ್ತೀರಲ್ಲ? ಹ್ಞೂನ್ರಿ, ಜಾಸ್ತಿ. ಮತ್ತೆ ಈಗ ಕಡಿಮೆ ಬಿದ್ರ ನಡ್ಬಾರ್ಕ ಎಲ್ಲಿ ಸಿಗಲ್ಲ ಅಲ್ರಿ, ಹೆಚ್ಚೆಚ್ಚಿಗೆ ಮಾಡ್ಕೊಂಡ್ಬಿಡತ್ತೆ ಫಸ್ಟ್. ಈ ಹುಲ್ಲು ಬಣಿ ಜಾಸ್ತಿ ಹೋಗಿಲ್ಲ ಇದು ಇಲ್ಲಿಗೆ ಇತ್ರಿ ಅದ. ಇಲ್ಲಿಂದ ಅಲ್ಲಿಗೆ ಹೋಗೈತ್ರಿ. ಈ ಕಡೆ ಬಗಲ್ ಇನ್ನೊಂದ್ ಹುಲ್ ಬಣಿ ಇತ್ರಿ, ಅದು ಖಾಲಿ ಆತ್ರಿ. ಇವ್ ನವಣಿ ಹುಲ್ಲು ಈ ಮೊನ್ನೆ ರಾಶಿ ಮಾಡಿದ್ರು. ಅದೊಂದ್ ನವಣಿ ಹುಲ್ರಿ. ನವಣಿ ಹುಲ್ಲ? ಹ್ಞೂನ್ರಿ, ಇದೊಂದು ನವಣಿ ಹುಲ್ರಿ, ಮೊನ್ನೆ ರಾಶಿ ಮಾಡಿದ್ರು. ಈ ಗದ್ದೆ ಹುಲ್ಕಿನ ನವಣಿ ಹುಲ್ಲು ಚೆನ್ನಾಗಿರ್ತಲ್ಲ? ಅಂದ್ರ ಅಷ್ಟು ಶ್ರಮ ಆಗತ್ರಿ ಅಂತ. ಗದ್ದೆ ಹುಲ್ಲ ಅಂದ್ರೆ ಜಾಸ್ತಿ ತಿಂತಾವ್ರಿ. ಈ ನವಣಿ ಹುಲ್ಲು ಅಷ್ಟು ತಿನ್ನಲ್ಲ? ತಿಂತಾವ್ರಿ ಅಲ್ರಿ, ಕಡಿಮೆ ರೀ. ಅಂದ್ರೆ ಇದ್ರ ಅಷ್ಟು ಇದಾಗ ಗದ್ದೆ ಅಷ್ಟು ಕೆಲವೊಬ್ರು ಏನ್ ಹೇಳ್ತಾರಣ್ಣ, ಈ ಗದ್ದೆ ಹುಲ್ಲು ಕೊಟ್ರ ಹಾಲು ಉತ್ಪಾದನೆ ಅಷ್ಟ ಆಗಲ್ಲ ಅಂತ. ಅಂದ್ರೆ ನಾವ್ ಒಂದ್ ಟೈಮ್ ಕೊಡ್ತೀವಿ ಅಷ್ಟ, ಜಾಸ್ತಿ ಹಾಕಲ್ಲ. ಈಗೇನು ಮುಂಜಾನೆ ಈ ಟೈಮ್ ಅದನ್ನ ಕೊರದದ್ದು ಹಾಕಿ ಕೊಡ್ತೀವಿ ಮೇವ್. ಮತ್ತೆ ಆಮ್ಯಾಗ ಬಂದಿಂದ ಊಟ ಗೀಟ ಮಾಡಿಂದ ಇದನ್ನ ಹಾಕಿ ಕೊಡ್ತೀವ್ರಿ ಒಂದ್ ಟೈಮ್ ರೀ. ಮತ್ತೆ ಮಧ್ಯಾಹ್ನದಾಗ ಏನೈತ್ರಿ, ಮತ್ತೆ ಅದನ್ನ ಹಾಕ್ತಿರಿ. ಒತ್ ಮಣ ಕಡೆ ಮತ್ತೆ ಹಸಿಮೇವ್ ಹಾಕಿವಲ್ರಿ, ಅದನ್ನ ಹಾಕಿ ಕೊಡ್ತೀವ್ರಿ. ಹಸಿಮೇವ್ ಚಾಪ್ ಕಟ್ಟ ಕಟ್ ಮಾಡೋದ್ರೆ ಹಾಕಿ ಕೊಡ್ತೀವಿ. ಐತ ನಿಮ್ ಚಾಪ್ ಕಟ್ಟ? ಐತ್ರಿ. ಇದ್ರಾಗ ಇವ್ 3-4 ನಮೂನಿ ಅದಾವ? ಇದ್ರ ತೊಗರಿ ಒಟ್ಟನ ಐತ್ರಿ, ಜೋಳದ ಗುನಿ ರೀ, ಮೆಕ್ಕೆಜೋಳ ಸೊಪ್ಪಿ, ಇದು
ಸಜ್ಜಿ ಸೊಪ್ಪು ಇದೆ, ಹೈಬ್ರಿಡ್ ಜೋಳ ಸೊಪ್ಪು ಇದೆ, ಎಲ್ಲ ಐತಿ. ಅಂದ್ರೆ ಮಿಷನ್ ಕಟ್ ಮಾಡಿ ಮಿಷನ್ ಕಟ್ ಮಾಡಿ ಹಾಕ್ಬಿಡ್ತೀವಿ. ಇದು ಎಲ್ಲಿವರೆಗೆ ಇಲ್ಲಿವರೆಗೆ ಇಲ್ಲಿವರೆಗೆ ಐತ್ರಿ ಇದು. ಇಲ್ಲಿಂದ ಅಲ್ಲಿಂದ ಇಲ್ಲಿಗೂ ಐತೆ. ಹಾನ್ರಿ 15 ಗಾಡಿ ಐತ್ರಿ. ಇದು ಈ ಒಳ್ಳೆ ಬೆಳೆ ಬರೋದ್ರಾಗ ಎಲ್ಲ ಬರ್ತಾ ಬೆಳಿ ಬರತನ ಆಗತ್ರಿ ಈಗ. ಆಗತ್ತಾ? ಹ್ಞೂನ್ರಿ. ಚಾಪ್ ಕಟ್ಟಾರ ಚಾಪ್ ಕಟ್ರಿ. ಇಲ್ಲಿ ಕರೆಂಟ್ ಯಾವ ರೀತಿ ಇರ್ತಾನೆ ನಿಮ್ ಕಡೆ? 9 ಗಂಟೆಯಿಂದ 4 ಗಂಟೆವರೆಗೆ ಇರ್ತದೆ. 9 ಗಂಟೆಯಿಂದ 4 ಗಂಟೆ. ಅಂದ್ರೆ ಈ ಕರೆಂಟ್ ಇದ್ದಾಗ ಅಷ್ಟೇ ವರ್ಕ್ ಮಾಡೋದು? ಕರೆಂಟ್ ಇದ್ದಾಗ ಅಷ್ಟೇ ವರ್ಕ್. ಈ ಕರುಗಳು ಟೋಟಲ್ ನಿಮ್ಮ ಹತ್ರ ಎಷ್ಟು ಕರುಗಳು ಅದಾವ? ಈ ಕರುಗಳು ಒಂದ್ 4 ಮೊಣಕ ಅದಾವ್ರಿ, 4 ಕರ ಅದಾವ್ರಿ. ಇವಕ್ಕೆ ಬೇರೆ ಫೀಡ್ ಏನಾರ ಕೊಡ್ತೀರ ಮೇಯಕ? ಏನಿಲ್ರಿ, ಇದನ್ನ ಹಾಕಕ್ ಕೊಡೋದ ಕೊಡ್ತೀವಿ. ಆಮ್ಯಾಗ ಕರ ಫುಡ್ ಅಂತ ಬರ್ತೈತ್ರಿ, ಎಷ್ಟು ದಿನದೊಳಗ ಸಣ್ಣದ್ರಾಗ ಇಡ್ತಿದ್ರಿ. ಎತ್ತರಾಗ ಅಲ್ಲಿ ಮೇಯ್ತೇವಲ್ರಿ, ಆಗಲ್ಲಿ ಇದನ್ನ ಹಾಕಕ್ ಕೊಡೋದ ಕೊಡ್ತೇವೆ. ಅಂದ್ರೆ ಇವಾಗ ಕೆಲವೊಬ್ರು ಹಾಲಿನ ಆಸೆಕ್ಕ ಈ ಕರುಗಳಿಗೆ ಹಾಲು ಕುಡಿಸೋದು ಕಮ್ಮಿ. ಇಲ್ರಿ, ಸ್ವಲ್ಪ ಮೇವರಿಗೆ ಬೇಸ್ ಕುಡ್ಸ್ಬೇಕು. ಹೌದು, ಯಾಕಂದ್ರೆ ಬೇರೆ ಏನು ಹಾಕಿರಲ್ಲ. ಸ್ವಲ್ಪ ಆಮ್ಯಾಗ ಮೇಗ ಹಚ್ಚಿಂದ ಸ್ವಲ್ಪ ಕಡಿಮೆ ಬಿಟ್ರೆ ದನಕ್ಕೆ ನಾವು ಇಲ್ಲೇ ಸ್ಟಾಕ್ ಮಾಡಿಬಿಡದ್ರಿ ನೀರು. ಆಮ್ಯಾಗ ಮತ್ತೆ ನೀರ್ ಕಡೆ ಅಂದ್ರೆ ಈಗ ಬೆಕೆಟ್ ಇಲ್ರಿ, ಅದ್ ನೆಲ್ಲಿ ಐತಲ್ರಿ, ಇದ್ರಂದ ನೆಲ್ಲಿ ಮಾಡಿವ್ರಿ. ನೆಲ್ಲಿ ಸ್ಟಾರ್ಟ್ ಯಾವಾಗ್ರ ಇದ್ರ ನೀರ್ ಇರೋವರೆಗೆ ಮತ್ತೆ ನೆಲ್ಲಿಗೆ ಬರ್ತದೆ. ಅಂದ್ರೆ ನೀವು ಇವ್ ಕುಡಿಸೋದು ಯಾವ ರೀತಿ? ಅಂದ್ರೆ ಅಲ್ಲಿಗೆ ಹೋಗಿ ಕುಡಿಸ್ತೀರಾ ಏನು? ಇಲ್ರಿ, ಅಲ್ಲಿಂದ ಅದ್ರ ಬ್ಯಾರಲ್ ಹಾಕಿ ಬಿಟ್ಕಂತೀವ್ರಿ. ಅಲ್ಲಿಗೆ ಒಂದೊಂದ್ ಹಿಡ್ಕೊಂಡು ಅಲ್ಲಿ ಕುಡಿಸ್ತೀವಿ. ಅಂದ್ರೆ ಬ್ಯಾರಲ್ ಹಿಟ್ಟು ಹಾಕದ ಕುಡ್ಸ. ನಿಮ್ ಹೆಸರು? ಅಂದ್ರೆ ಇಲ್ಲಿ ಮಕ್ಳಿಗೆ ಸಾಥ್ ಕೊಡಕ್ ನೀವು ಯಾಕೆ ಇಲ್ಲೇ ಇರ್ತೀರಿ? ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಐತ್ರಿ ಮಕ್ಳು ಇಷ್ಟೆಲ್ಲ ಮಾಡ್ತಾರ? ಅಂತಂದ್ರೆ ನಿಮ್ಮ 3 ಮಕ್ಳು ಇಷ್ಟು ಹೊಂದಿಕೆಯಿಂದ ಮಾಡ್ಕೊಂಡ್ ಹೊಂಟಾರ. ಅದು ಬಹಳ ಖುಷಿ ನಿಮ್ಗೆ. ಹೌದು, ಎಲ್ಲರ ಕಲ್ತ್ ಮಾಡ್ದಾಕೋರಿ. ಒಬ್ರು ಅರ್ಥ ಹೋದೆ, ಒಬ್ರು ಹೋದೆ, ಮತ್ತೆ ಮಾಡ್ದಾಗ್ಲಿ ಎಲ್ಲರ ಕಲ್ತು ಒಂದು ಮನ್ಸು ಮಾಡ್ಕೊಂಡ್ ಎಲ್ಲರೂ